ಆತ್ಮೀಯ ವಿದ್ಯಾರ್ಥಿಗಳ ಕಳೆದ ಅಧ್ಯಾಯದಲ್ಲಿ ನಾವು ನಮ್ಮ ದೇಶದ ಅಂದ್ರೆ ಭಾರತದ ಪ್ರಾಚೀನ ನಾಗರಿಕತೆ ಆಗಿರುವುದು ಹಾಗೆ ಪ್ರಪಂಚದಲ್ಲಿ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿರುವಂತಹ ಸಿಂಧು ಸರಸ್ವತಿ ನಾಗರಿಕತೆ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಆಗ ನಾಗರಿಕತೆ ಅಂತ ಹೇಳಿದಾಗ ಹೇಗೆ ಉಗಮ ಆಗುತ್ತೆ ಅಂತ ಹೇಳಿ ನೋಡ್ತಾ ಹೋದಾಗ ಒಂದು ಚಿಕ್ಕ ಕಥೆಯನ್ನು ಹೇಳ್ಕೊಂಡು ನಾನು ಮುಂದೆ ಹೋಗ್ತೀನಿ. ಓಕೆ, ನಮ್ಮ ಕರ್ನಾಟಕದಲ್ಲಿರುವಂತಹ ಬಿಳಿಗಿರಿ ರಂಗನ ಬೆಟ್ಟ ಎನ್ನುವಂತಹ ಪ್ರದೇಶದಲ್ಲಿ ಇಂದಿನ ಕಾಲಾವಧಿಯಲ್ಲಿ ಪುರಾತನ ಕಾಲದಲ್ಲಿ ನಾವು ನೋಡ್ತಾ ಹೋದಾಗ ಒಂದು ಬುಡಕಟ್ಟು ಜನಾಂಗ ವಾಸವಾಗಿರುವಂತದ್ದಿತ್ತು. ಆ ಬುಡಕಟ್ಟು ಜನಾಂಗದಲ್ಲಿದ್ದಂತಹ ಇಬ್ಬರು ಬಾಲಕಿ ಒಂದತ್ರ ಕುತ್ಕೊಂಡಿದ್ದಾರೆ. ಅವರ ಹೆಸರುಗಳು ನೋಡ್ತಾ ಹೋದಾಗ ಒಬ್ಬಳ ಹೆಸರು ಲಕ್ಷ್ಮಿ ಅಂತ ಹೋಗ್ಬೋದು, ಇನ್ನೊಬ್ಬಳ ಹೆಸರು ಕಾತಮ್ಮ ಅಂತ ಹೋಗ್ಬೋದು. ಇಬ್ಬರು ಕುತ್ಕೊಂಡಿದ್ದ ಸಂದರ್ಭದಲ್ಲಿ ಕೆಲವು ಹಣ್ಣನ್ನ ತಿಂತಾ ಇದ್ರು, ಹಣ್ಣುಗಳನ್ನ ತಿಂತಾ ಇದ್ರು ಕುತ್ಕೊಂಡು ಒಂದ್ ಮರದ ಹತ್ರ. ಯಾರೋ ಏನೋ ಕರೆದ್ರು ಅಂತ ಹೇಳಿದಾಗ ಆ ಒಂದು ತಿಂತಾ ಇದ್ದಂತ ಹಣ್ಣಿನ ಬೀಜಗಳನ್ನ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತಾರೆ, ಬೇಗ ಕರೆದ ತಕ್ಷಣನೇ ಅಂತ. ಸ್ವಲ್ಪ ದಿನಗಳ ನಂತರದಲ್ಲಿ ಬಂದು ಅದೇ ಸ್ಥಳದಲ್ಲೇ ಅದೇ ಮಕ್ಕಳು ಮತ್ತೆ ನೋಡಿದಾಗ ತಾವು ತಿಂದು ಬಿಸಾಕಿದಂತ ಹಣ್ಣಿನಲ್ಲಿದ್ದಂತ ಬೀಜಗಳು ಮೊಳಕೆ ಹೊಡೆದು ಗಿಡಗಳಾಗಿ ಬದಲಾವಣೆ ಆಗಿದೆ. ಅವುಗಳು ನೋಡಿ ಅವ್ರಿಗೆ ಆಶ್ಚರ್ಯ ಆಗಿದೆ. ನಾವಿಲ್ಲಿ ಕುತ್ಕೊಂಡು ತಿಂದಿದ್ವಿ, ಅವಾಗೆಲ್ಲ ಇಲ್ಲಿ ಏನೂ ಇರಲಿಲ್ಲ, ಆದ್ರೆ ಈಗ ಅಲ್ಲಿ ಗಿಡಗಳು ಬೆಳೆದಿದ್ದಾವೆ ಅನ್ನುವಂತ ರೀತಿ ಅನುಭವ ಆಯ್ತು. ಸ್ವಲ್ಪ ದಿನ ಕಾದ್ರು ಅದ್ರಲ್ಲಿ ತಾವೇನ್ ತಿಂದಿದ್ರು ಅದೇ ತರದ ಹಣ್ಣುಗಳು ಅದರಲ್ಲಿ ಬಿಟ್ಟಿರುವಂತದನ್ನ ಕಂಡು ಅವಾಗ ಗೊತ್ತಾಯ್ತಾಗ ಮತ್ತೆ ಆಶ್ಚರ್ಯದಿಂದ ವಾಪಸ್ ಬಂದು ತಮ್ಮ ಮನೆಗಳಿಗೆ ಗುಡಿಸಲುಗಳಿಗೆ ಬಂದ್ಬಿಟ್ಟು ತಮ್ಮ ತಾಯಂದರಿಂದ ಪೋಷಕರಿಂದ ಮತ್ತೊಂದಷ್ಟು ಬೇರೆ ಧಾನ್ಯಗಳ ಬೀಜಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಹೋಗಿ ಹಾಕಿದ್ರು ನೆಲದ ಮೇಲೆ. ಅವಾಗ ನೋಡಿದ್ರು ಇವು ನೆಲದ ಮೇಲೆ ಇದ್ರೆ ಪಕ್ಷಿಗಳೇನಾದ್ರು ಬಂದು ಇವನ್ನ ಕಚ್ಕೊಂಡು ಹೋಗ್ಬಿಡ್ಬೋದಲ್ಲ, ಹಂಗಾಗಿ ಯಾಕೆ ಇವ್ ಮಣ್ಣಿನ ಅಡಿಲ ಹಾಕಬಾರ್ದು ಅಂತೇಳಿ ಸ್ವಲ್ಪ ಮಣ್ಣಿನ ಅಡಿಲ ಅವುಗಳನ್ನ ಹಾಕಿ ಹೋದ್ರು. ಮತ್ತೆ ಕೆಲವು ದಿನಗಳಾಗಿ ಬಂದ ಮೇಲೆ ನೋಡಿದಾಗ ಚಿಕ್ಕದ ಮೊಳಕೆ ಹೊಡೆದಿತ್ತು. ಮೊಳಕೆ ಹೊಡೆದಿರುವಂತಹ ಆ ಒಂದು ಸಸ್ಯಗಳಿಗೆ ಅಥವಾ ಮೊಳಕೆ ಹೊಡೆದಿರುವಂತಹ ಅವಕ್ಕೆ ಸ್ವಲ್ಪ ನೀರನ್ನು ಸಿಂಪಡಿಸಿ ಬೆಳೆಸ್ತಾ ಹೋದ್ರು. ಅವುಗಳು ಯಥಾಸ್ಥಿತಿ ತಾವೇನ್ ತಂದು ಹಾಕಿದ್ರು ಧಾನ್ಯದ ಬೀಜಗಳು ಅದೇ ಧಾನ್ಯಗಳು ಅದರಲ್ಲಿ ಬಿಟ್ಟಿರುವಂತದನ್ನ ಕಾಣ್ತಾ ಹೋದ್ರು. ಆಗ ಗೊತ್ತಾಗಿ ತಮ್ಮ ಪೋಷಕರೆಲ್ಲರೂ ಕೂಡ ಕರ್ಕೊಂಡ್ಬಂದು ಅವರನ್ನ ತೋರಿಸಿದ್ರು. ಅವಾಗ ಅರಿವಾಯ್ತು ಅವರಿಗೆ, ನಾವು ಯಾವ ಧಾನ್ಯವನ್ನ ಅಥವಾ ಯಾವ ಬೀಜವನ್ನ ಮಣ್ಣಿಗೆ ಹಾಕ್ತಿವೋ ಅದೇ ಧಾನ್ಯ ಅದೇ ಬೀಜದ ಒಂದು ವಸ್ತುಗಳು ಅಥವಾ ಧಾನ್ಯಗಳು ಹಣ್ಣುಗಳು ನಮಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಮತ್ತೆ ಸಿಗುವಂತ ರೀತಿ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಆಗ ಆ ಬುಡಕಟ್ಟು ಜನಾಂಗಗಳು ಆ ಧಾನ್ಯಗಳನ್ನ ಅಥವಾ ಹಣ್ಣುಗಳನ್ನ ಹುಡುಕೊಂಡು ಕಾಡಲ್ಲಿ ಅಲಿಯೋದಕ್ಕೆ ಯಾಕೆ ಹೋಗ್ಬೇಕು ನಾವು ಇನ್ಮೇಲೆ, ನಾವೇ ಹಾಗಾದ್ರೆ ಅವುಗಳನ್ನ ಬೆಳಿಬಹುದಲ್ವಾ ಅನ್ನುವಂತ ತೀರ್ಮಾನಕ್ಕೆ ಬಂದು ಅಂದಿನಿಂದಲೇ ಅವರು ಬೆಳೆಯೋದಕ್ಕೆ ಪ್ರಾರಂಭ ಮಾಡ್ತಾ ಹೋದ್ರು. ಹಾಗೇನೆ ಕೃಷಿನೂ ಕೂಡ ಪ್ರಾರಂಭ ಆಗಿತ್ತು ಅಂತೇಳಿ ಊಹೆ ಮಾಡಿರುವಂತದ್ದಿದೆ. ಇದು ಕೇವಲ ಒಂದು ಆ ಬಿಳಿಗಿರಿ ರಂಗನ ಬೆಟ್ಟದಲ್ಲಿರುವಂತ ಬುಡಕಟ್ಟು ಜನಾಂಗದ ಬಗ್ಗೆ ಅಷ್ಟೇ ಅಲ್ಲ, ನಾಗರಿಕತೆ ಕಾಲಾವಧಿಯಲ್ಲಿ ಬೇರೆ ದೇಶಗಳಲ್ಲೂ ಕೂಡ ಬೇರೆ ಪ್ರದೇಶಗಳಲ್ಲೂ ಕೂಡ ಒಂದು ಕೃಷಿ ಅನ್ನುವಂಥದ್ದು ಹೇಗೆ ಪ್ರಾರಂಭ ಆಗಿರುವುದು. ಬೆಳೆಗಳು ಬೆಳಿತೀವಿ, ನಾವು ಕೂಡ ಬೆಳೆಗಳನ್ನು ಬೆಳಿಬಹುದು ಅಂತೇಳಿ ಅಂದಿನ ಜನರಿಗೆ ಅನಾದಿ ಕಾಲದ ಜನರಿಗೆ ಹೇಗೆ ಗೊತ್ತಾಯಿತು ಅನ್ನೋದಕ್ಕೆ ಒಂದು ಚಿಕ್ಕ ನಿದರ್ಶನವಾಗಿ ನಾವು ಇದನ್ನ ತೆಗೆದುಕೊಳ್ತಾ ಹೋಗ್ಬೋದು. ಓಕೆ, ಹಾಗಾದ್ರೆ ಮುಂದುವರೆದಾಗೆ ಇದನ್ನೇ ಅವಲಂಬಿಸಿಕೊಂಡಿರುವಂತಹ ಒಂದು ನಾಗರಿಕತೆಗಳಾದರೆ ಜಗತ್ತಿನಲ್ಲಿ ಹೇಗೆ ಕಂಡು ಬಂದಿದ್ದಾವೆ. ಭಾರತದ ಸಿಂಧು ಸರಸ್ವತಿ ನಾಗರಿಕತೆಯ ರೀತಿಯಲ್ಲಿಯೇ ಜಗತ್ತಿನಲ್ಲೂ ಕೂಡ ಇತರ ಪ್ರದೇಶದಲ್ಲೂ ಕೂಡ ನಾಗರಿಕತೆಗಳು ಉಗಮ ಆಗಿರುತ್ತಾನೆ ಆಗಿದಾವಿಲ್ಲ. ಜಗತ್ತಿನ ನಮ್ಮ ದೇಶ ಒಂದೇ ಇದೆಯಾ? ಸಾಕಷ್ಟು ದೇಶಗಳಿಲ್ಲ, 198 ದೇಶಗಳಿರುವಂತದ್ದು ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡ್ಕೊಂಡಿರೋದು ಅಂತ ಹೇಳಿ. ಹಾಗಾದ್ರೆ ಎಲ್ಲ ದೇಶಗಳು ಒಂದಲ್ಲ ಒಂದು ಸಂದರ್ಭದಲ್ಲಿ ನಾಗರಿಕತೆಯನ್ನ ಉಗಮವನ್ನು ಹೊಂದಿರ್ತಕ್ಕಂಥವೇ ಆಗಿದ್ದಾವೆ. ಹಾಗಾದ್ರೆ ಭಾರತದ ನಾಗರಿಕತೆಯ ರೀತಿಯಲ್ಲಿಯೇ ಜಗತ್ತಿನಲ್ಲಿರುವಂತಹ ಇತರೆ ನಾಗರಿಕತೆಗಳ ಬಗ್ಗೆ ಕೂಡ ನಾವು ನೋಡ್ತಾ ಹೋಗೋಣ. ಹಾಗಾದ್ರೆ ಅದನ್ನ ನೋಡ್ತಾ ಹೋದಾಗ ಜಗತ್ತಿನ ಪ್ರಮುಖ ನಾಗರಿಕತೆ
ಜಗತ್ತಿನಲ್ಲಿರ್ತಕ್ಕಂಥ ಕೆಲವೊಂದು ಪ್ರಮುಖ ನಾಗರಿಕತೆಗಳ ಬಗ್ಗೆ ನಾವು ಈ ಒಂದು ಅಧ್ಯಾಯದಲ್ಲಿ ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋದಾದ್ರೆ, ಜಗತ್ತಿನ ಪ್ರಮುಖ ನಾಗರಿಕತೆಗಳನ್ನು ನೋಡ್ತಾ ಹೋದಾಗ ಪ್ರಮುಖವಾಗಿ 6 ನಾಗರಿಕತೆಗಳನ್ನು ಗುರುತಿಸಬಹುದು. ಅದರಲ್ಲಿ ಮೊದಲನೇದಾಗಿರುವಂತದ್ದು ಈಜಿಪ್ಟ್ ನಾಗರಿಕತೆ, ಹಾಗೆ ಮತ್ತೊಂದು ಮೆಸೊಪಟೋಮಿಯಾ ನಾಗರಿಕತೆ, ಹಾಗೆ ಇನ್ನೊಂದು ಚೀನಾ ನಾಗರಿಕತೆ. ಈ 3 ನಾಗರಿಕತೆಗಳು ನಮ್ಮ ಭಾರತದ ಅತಿ ಪ್ರಾಚೀನ ನಾಗರಿಕತೆ ಅಂತ ಹೇಳಿ ಕರೆದು, ಜಗತ್ತಿನಲ್ಲಿ ಅತಿ ಪ್ರಾಚೀನ ನಾಗರಿಕತೆ ಅಂತ ಹೇಳಿ ಕರೆದು, ಸಿಂಧೂ ಸರಸ್ವತಿ ನಾಗರಿಕತೆಯ ರೀತಿಯಲ್ಲೇ ಜಗತ್ತಿನ ಇತರೆ ಪ್ರಮುಖ ಪ್ರಾಚೀನ ನಾಗರಿಕತೆಗಳು ಆಗಿರಬೇಕು. ಯಾವುವು? ಈಜಿಪ್ಟ್ ನಾಗರಿಕತೆ, ಇವು ಪ್ರಪಂಚದ ಇತರೆ ಪುರಾತನ ಪ್ರಾಚೀನ ಕಾಲದ ನಾಗರಿಕತೆ. ಇವುಗಳ ಜೊತೆಗೆ ಇತರೆ ನಾಗರಿಕತೆಗಳನ್ನು ನೋಡೋದು ರೋಮನ್, ಹಾಗೆ ಗ್ರೀಕ್, ಹಾಗೆ ಅಮೇರಿಕ. ಇವು ಇತ್ತೀಚೆಗೆ ಅಂದ್ರೆ ಈ ನಾಗರಿಕತೆಗಳ ನಂತರದಲ್ಲಿ ಉಗಮಿಸಿರುವಂತಹ ನಾಗರಿಕತೆಗಳಾಗಿ ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಈ ಒಂದು ಅಧ್ಯಾಯದಲ್ಲಿ ಈ 6 ನಾಗರಿಕತೆಗಳ ಬಗ್ಗೆ ನಾವು ತಿಳ್ಕೊಳ್ಬಹುದು. ಪ್ರಸ್ತುತವಾಗಿ ಇವತ್ತು ದಿನ ಈಜಿಪ್ಟ್ ನಾಗರಿಕತೆ ಬಗ್ಗೆ ನಾವು ನೋಡ್ತಾ ಹೋಗ್ಬೋದಾಗಿದೆ. ನೋಡಿ, ನಾವು ಗ್ಲೋಬಲ್ಲಿ ಆ 6 ನಾಗರಿಕತೆಗಳು ಕೂಡ ಎಲ್ಲೆಲ್ಲಿ ಕಂಡು ಬರ್ತವೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ನೋಡಿ, ನಮ್ಮ ದೇಶ ಇರುವಂತದ್ದಿದೆ ಭಾರತ. ಈ ಒಂದು ಭಾರತದ ಪ್ರದೇಶದಲ್ಲಿಯೇ ಉಗಮ ಆಗಿರುವಂತದ್ದು ಯಾವ ನದಿ? ಸಿಂಧೂ ನದಿ. ಅದರ ಆಸುಪಾಸಿನ ಅದರ ಉಪನದಿಗಳಲ್ಲಿಯೇ ಉಗಮ ಆಗಿರುವಂತದ್ದು ಯಾವ ನಾಗರಿಕತೆ? ಸಿಂಧೂ ನಾಗರಿಕತೆ ಅಂತ ಹೇಳ್ತಾರೆ. ಹಾಗೇನೆ ನೋಡ್ತಾ ಹೋದಾಗ ನಾವು ನೋಡ್ತಾ ಹೋಗ್ತೀವಿ, ಇದೇ ಆಫ್ರಿಕಾದ ಈ ಭಾಗದಲ್ಲಿರುವಂತದ್ದು ಈಜಿಪ್ಟ್. ಇಲ್ಲಿರುವಂತದ್ದೇ ಈಜಿಪ್ಟ್, ಈಗಿನ ದೇಶ. ಹಾಗಾಗಿ ಇದೇ ಪ್ರದೇಶದಲ್ಲಿ ಉಗಮವಾಗಿರುವಂತಹ ನಾಗರಿಕತೆ ಈಜಿಪ್ಟ್ ನಾಗರಿಕತೆ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಎರಡನೇದಿದೆ ಮೆಸೊಪಟೋಮಿಯಾ ನಾಗರಿಕತೆ. ಈಗ ಅದು ಹಲವಾರು ರಾಷ್ಟ್ರಗಳ ವಿಭಾಗ ಆಗಿರುವಂತದ್ದಿದೆ. ಅದನ್ನು ಕೂಡ ನಾವಿಲ್ಲೇ ನೋಡ್ತಾ ಹೋಗ್ಬೋದು. ಈಗಿನ ಪ್ರದೇಶದಲ್ಲಿರುವಂತಹ ರೀತಿಯಲ್ಲಿ ಗುರುತಿಸ್ತಾ ಹೋದದ್ದು ಕೂಡ ಕಂಡು ಬರುತ್ತೆ. ಆ ಒಂದು ಈಜಿಪ್ಟಿನ ಈಶಾನ್ಯ ಭಾಗಕ್ಕೆ ಬರುವಂತಹ ಪ್ರದೇಶದಲ್ಲಿ ಮೆಸೊಪಟೋಮಿಯಾ ನಾಗರಿಕತೆ ಉಗಮ ಆಗಿರುವಂತದ್ದು. ಹಾಗೆ ಮತ್ತೊಂದು ಪ್ರಮುಖ ನಾಗರಿಕತೆ ನೋಡ್ತೀವಿ, ಚೀನಾ ನಾಗರಿಕತೆ. ಆ ನಾಗರಿಕತೆ ನೋಡಿದಾಗ ಭಾರತದ ಈಶಾನ್ಯ ಭಾಗಕ್ಕೆ ಬರ್ತಕ್ಕಂಥದ್ದಿದೆ. ಚೀನಾ ಎನ್ನುವಂತ ದೇಶ ಇದೆ ಈಗಲೂ ಕೂಡ. ಆ ಪ್ರಾಂತದಲ್ಲಿ ಉಗಮಿಸಿದಂತಹ ನಾಗರಿಕತೆನೇ ಚೀನಾ ನಾಗರಿಕತೆ. ಹಾಗೆ ರೋಮನ್ ನಾಗರಿಕತೆ, ಅದು ಈಗ ದೇಶವಾಗಿ ಮಾರ್ಪಾಡಾಗಿರುವಂತದ್ದಿದೆ. ಉದಾಹರಣೆಗೆ ಇಟಲಿಯನ್ನು ತಗೋಬಹುದು, ಅದರ ರಾಜಧಾನಿ ರೋಮ್. ಹಾಗಾಗಿ ಆ ಪ್ರದೇಶವನ್ನು ಅವಲೋಕಿಸಿಕೊಂಡಾಗ ಗೊತ್ತಾಗುತ್ತೆ ಅದು ಯಾವ ಭಾಗದಲ್ಲಿ ಬರುತ್ತೆ. ಹಾಗಾಗಿ ರೋಮ್ ಇಟಲಿಯ ರಾಜಧಾನಿ ಆಗಿರುವಂತದ್ದು. ಈ ಭಾಗದಲ್ಲಿ ಉಗಮವಾದಂತಹ ಬೆಳವಣಿಗೆ ಆದಂತಹ ನಾಗರಿಕತೆನೇ ರೋಮನ್ ನಾಗರಿಕತೆ ಅಂತ ಹೇಳ್ತಾರೆ. ಈಗಿನ ಗ್ರೀಕ್ ಅಥವಾ ಗ್ರೀಸ್ ಅಂತೇಳಿ ದೇಶವನ್ನು ಕರಿತೀವೋ ಆ ಭಾಗದಲ್ಲಿ ಉಗಮಿಸಿದಂತ ವಿಶಾಲ ನಾಗರಿಕತೆನೇ ಗ್ರೀಕ್ ನಾಗರಿಕತೆ ಅಂತ ಹೇಳ್ತಾರೆ. ಹಾಗೆ ಮತ್ತೊಂದು ಅಮೇರಿಕ ದೇಶದ ತಾನೆ ಖಂಡಗಳೇನು? ಉತ್ತರ ಅಮೇರಿಕ, ದಕ್ಷಿಣ ಅಮೇರಿಕ ಅಂತಲೇ ಈ ಭಾಗದಲ್ಲಿ ಉಗಮಿಸಿದಂತಹ ನಾಗರಿಕತೆಗಳನ್ನು ಒಳಗೊಂಡಿರೋದೇ ಅಮೇರಿಕದ ನಾಗರಿಕತೆ. ಆಗ ವಿಶ್ವ ಭೂಪಟದಲ್ಲಿ ಈ ನಾಗರಿಕತೆಗಳನ್ನ ನಾವು ಗುರುತಿಸ್ತಾ ಹೋಗಬಹುದಾಗಿದೆ. ಅದರಲ್ಲಿ ಈಜಿಪ್ಟ್ ನಾಗರಿಕತೆ ಎನ್ನುವುದನ್ನು ನೋಡಿದ್ರೆ ಆಫ್ರಿಕಾ ಖಂಡದಲ್ಲಿ ಈ ಒಂದು ಭಾಗದಲ್ಲಿರುವಂತಹ ಈಜಿಪ್ಟ್ ಎನ್ನುವಂತಹ ಇವತ್ತಿನ ದೇಶದಲ್ಲಿ ಉಗಮವಾಗಿ ಬೆಳವಣಿಗೆ ಹೊಂದಿರುವಂತಹ ನಾಗರಿಕತೆನೇ ಈಜಿಪ್ಟ್ ನಾಗರಿಕತೆ. ನಾವು ಹೇಳ್ತಾ ಹೋಗ್ತೀವಿ, ಪ್ರತಿಯೊಂದು ನಾಗರಿಕತೆಗಳು ಕೂಡ
ಒಂದಲ್ಲ ಒಂದು ನದಿಗಳ ಆಸುಪಾಸಿನಲ್ಲಿ ಉಗಮ ಹೊಂದಿದಾವೆ ಅಲ್ವಾ? ಒಂದಲ್ಲ ಒಂದು ನದಿಗಳ ಆಸುಪಾಸಿನಲ್ಲಿ ಉಗಮವನ್ನ ಹೊಂದಿರಬೇಕು ಅಂತ ಹೇಳ್ತಾರೆ. ಹಂಗಾರೆ ಈ ಈಜಿಪ್ಟ್ ನಾಗರಿಕತೆಯು ಕೂಡ ಯಾವ್ದಾದ್ರು ಒಂದು ನದಿಯ ಆಸುಪಾಸಿನಲ್ಲಿ ಉಗಮ ಹೊಂದಿರ್ಬೇಕಲ್ವಾ? ಹಾಗಾದ್ರೆ ಆ ನದಿ ಯಾವುದು? ಎಸ್ ರೈಟ್, ನೈಲ್ ನದಿ. ಯಾವ ನದಿ? ನೈಲ್ ನದಿ. ಎಸ್ ಗುಡ್ ಸ್ಟಾಪ್. ಈ ನೈಲ್ ನದಿ ಬಗ್ಗೆ ಏನಾದರೂ ಕೂಡ ನಿಮಗೆ ಮಾಹಿತಿ ಗೊತ್ತಿದೆಯಾ? ಎಲ್ಲಾದ್ರೂ ಕೇಳಿರುವಂತ ನೆನಪಿದೆಯಾ? ನೈಲ್ ನದಿ ಬಗ್ಗೆ ಏನ್ ಕೇಳಿದ್ರಾ? ಇದು ಪ್ರಪಂಚದ ಉದ್ದವಾದ ನದಿ. ಎಸ್ ಗುಡ್. ಇದು ಪ್ರಪಂಚದಲ್ಲಿ ಅತಿ ಉದ್ದವಾಗಿ ಹರಿತಕ್ಕಂಥ, ತುಂಬಾ ದೂರ, ಅಗಲವಾಗಲ್ಲ, ತುಂಬಾ ದೂರ ತನಕಲೂ ಕೂಡ ಹರಿತಕ್ಕಂಥ ನದಿ ಅಂತೇಳಿ ಹೆಸರನ್ನ ಪಡ್ಕೊಂಡಿರುವಂತ ನದಿ. ಅತಿ ಉದ್ದವಾಗಿ, ಇಷ್ಟೊಂದು ಉದ್ದವಾಗಿ ಹರಿತಕ್ಕಂಥ ನದಿ ಪ್ರಪಂಚದಲ್ಲಿ ಮತ್ತೊಂದಿಲ್ಲ ಅನ್ನುವಂತ ಹೇಳಿಕೆಯೊಂದಿಗೆ ಪ್ರಪಂಚದಲ್ಲೇ ಅತಿ ಉದ್ದವಾಗಿ ಹರಿಯುವಂತ ನದಿ ಅಂತೇಳಿ ಕರೀತೇವೆ. ಎಸ್ ಗುಡ್ ಶ್ರಾಮ್. ಆ ರೀತಿಯಲ್ಲಿ ಈ ನೈಲ್ ನದಿಯ ಆಸುಪಾಸಿನಲ್ಲಿ, ಈ ನೈಲ್ ನದಿಯ ಮುಖಜ ಭೂಮಿಯ ಭಾಗದಲ್ಲಿ ಉಗಮವಾಗಿ ಬೆಳೆದಂತಹ ನಾಗರಿಕತೆನೇ ಈಜಿಪ್ಟ್ ನಾಗರಿಕತೆ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಹೇಗೆ ಸಿಂಧು ಮತ್ತು ಅದರ ಉಪನದಿಗಳು ಸಮೃದ್ಧಿಯಾದಂತಹ ಕೃಷಿಯೋಗ್ಯ ಭೂಪ್ರದೇಶ ನಿರ್ಮಾಣ ಮಾಡಿ ನಮ್ಮ ಸಿಂಧು ಸರಸ್ವತಿ ನಾಗರಿಕತೆಯ ಜನರು ಬೆಳೆಯೋದಿಕ್ಕೆ, ಉಗಮ ಆಗೋದಿಕ್ಕೆ, ಜೀವನವನ್ನ ಕಟ್ಕೊಳ್ಳಿಕ್ಕೆ ಸಾಕಾರ ಮಾಡಿದ್ಯೋ, ಹಾಗೇನೆ ಯಥಾಸ್ಥಿತಿಯಲ್ಲಿಯೇ ಇದೇ ಈಜಿಪ್ಟ್ ಜನರಿಗೆ ಇದೇ ನೈಲ್ನಲ್ಲಿ ಉತ್ತಮವಾದಂತಹ ಕೃಷಿಯೋಗ್ಯ ಭೂಮಿಯನ್ನ ನಿರ್ಮಾಣ ಮಾಡಿಕೊಟ್ಟಿರುವಂತದ್ದಿದೆ. ಯಾವಾಗ, ಯಾವ ಸಂದರ್ಭದಲ್ಲಿ ನಿರ್ಮಾಣ ಮಾಡಿಕೊಡ್ತಾರೆ ನದಿಗಳು? ಯಾವ ನದಿಗಳು ಮೈದುಂಬಿ ಹರಿಯೋದು? ಮಳೆಗಾಲದಲ್ಲಿದು ಮೈದುಂಬಿ ಹರಿಯೋದು. ಮೈದುಂಬಿ ಹರಿದು ಹೋಗ್ಬೇಕಾದ್ರೆ ಎಲ್ಲಿಂದಲೂ ಆ ಮಳೆ ನೀರು ಕೊಚ್ಕೊಂಡ್ ಬರ್ಬೇಕಾದ್ರೆ ಬರೀ ನೀರೇ ಬರುತ್ತಾ? ನೀರಿನ ಜೊತೆಗೆ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಮಣ್ಣಿನ ಕಣಗಳನ್ನು ಕೂಡ, ಪಳೆಯುಳಿಕೆಗಳನ್ನು ಕೂಡ ಕೊಚ್ಕೊಂಡ್ ಬರುತ್ತಾ? ಕೊಚ್ಕೊಂಡು ಬಂದು ಒಂದು ವಿಶಾಲವಾದಂತಹ ಪ್ರಾಂತ್ಯದಲ್ಲಿ ನಿಧಾನ ಹರಿಬೇಕಾದ್ರೆ ಏನ್ ಮಾಡುತ್ತೆ? ಅದನ್ನೆಲ್ಲ ಅಲ್ಲೇ ಬಿಟ್ಟು ತಿಳಿಯಾದಂತ ನೀರು ಮಾತ್ರ ಮುಂದೆ ಹೋಗಿ ಸಮುದ್ರ ಸೇರ್ಪಡೆಗಳು. ಹೀಗೆ ಕೊಚ್ಕೊಂಡು ಬಂದಂತಹ ಫಲವತ್ತಾದ ಮಣ್ಣಿನ ಪ್ರದೇಶವನ್ನು ನಿರ್ಮಾಣ ಮಾಡೋದು. ಫಲವತ್ತಾದ ಮಣ್ಣು ಸಿಕ್ಕ ತಕ್ಷಣವೇ ಅಂದಿನ ಕಾಲದ ಈಜಿಪ್ಟಿನರಿಗೆ ಯಾವ್ದು ಶುರುವಾಯಿತು? ಕೃಷಿ ಚಟುವಟಿಕೆಗಳಿಗೆ ಸುಲಭವಾಗಿ, ಕೃಷಿ ಚಟುವಟಿಕೆಗಳಿಗೆ ಸುಲಭವಾಗಿ ಸಹಕಾರ ನೋಡಿ. ಹಾಗಾಗಿನೇ ಈ ನೈಲ್ ನದಿಯನ್ನು ನಾವಾಗಲೇ ಈಜಿಪ್ಟಿಯನ್ನರ ಜೀವನದಿ ಅಂತ ಹೇಳಿ ಕರೀಬಹುದಾ? ಕರ್ನಾಟಕದ ಜೀವನದಿ ಕಾವೇರಿ ನದಿ ಅಂತ ಹೇಳಿ ಕರೀತು. ಹಾಗಾಗಿ ಈಜಿಪ್ಟಿಯರಿಗೆ ಇದು ಜೀವನದಿ ಆಗಿದೆ. ಹಾಗಾಗಿನೇ ಕರೀತೇವೆ, ಏನಂತ ಒಂದು ಪದ ಕರೀತೇವೆ, ಈಜಿಪ್ಟಿನಲ್ಲಿ ನೈಲ್ ನದಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನೋಡ್ರಿ, ವರಪ್ರಸಾದ ಅಂತ. ದೇವರು ನಮಗೆ ಏನಾದ್ರೂ ಕೂಡ ಆಶೀರ್ವಾದ ಕೊಟ್ರೆ ದೇವರ ವರಪ್ರಸಾದ ಇದು ಅಂತ ಹೇಳಿದಂಗೆ ಈ ನೈಲ್ ನದಿ ಯಾರಿಗೆ ವರಪ್ರಸಾದ? ಈಜಿಪ್ಟ್ ನಾಗರಿಕತೆಗೆ ವರಪ್ರಸಾದದ ರೀತಿಯಲ್ಲಿ ಇದು ಅವರನ್ನ ಹಾಳು ಮಾಡಿದಂಗೆ, ನಾಶ ಮಾಡಿದಂಗೆ, ಪ್ರವಾಹವನ್ನೆಲ್ಲ ಕೊಚ್ಕೊಂಡು ಹೋಗೋ ರೀತಿಯಲ್ಲಿ ಅವರಿಗೆ ತೊಂದರೆ ಕೊಡ್ಲಿಲ್ದಂಗೆ ಅದೇನ್ ಮಾಡಿದೆ? ಕೃಷಿಗೆ ಅವಕಾಶ ಮಾಡಿಕೊಡುವಂತ ಫಲವತ್ತಾದ ಮಣ್ಣಿನ ಪ್ರದೇಶ ನಿರ್ಮಾಣ ಮಾಡಿಕೊಟ್ಟು ಉತ್ತಮವಾದಂತ ನಾಗರಿಕತೆ ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದಲೇ ಈಜಿಪ್ಟ್ ನಾಗರಿಕತೆಯನ್ನ ನೈಲ್ ನದಿಯ ವರಪ್ರಸಾದ ಅಂತಲೇ ನಾವು ಕರೀತಾ ಹೋಗೋದಕ್ಕೆ ಅವಕಾಶ ಆಗಿರುವಂತದ್ದು. ಓಕೆ, ಹೀಗೆ ನೈಲ್ ನದಿ
ಕರೀತಾವೆ. ಹಾಗಾದ್ರೆ ಮುಂದುವರೆದ ನೋಡೋದ ಈಜಿಪ್ಟಿಯನ್ನರ ಕೊಡುಗೆಗಳಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಏನೇನು ಕೊಡುಗೆಗಳಿದಾವೆ? ಮೊದಲನೇದಾಗಿ ಇವರ ಲಿಪಿ. ಇವರ ಲಿಪಿ ಯಾವ ರೀತಿಯಲ್ಲಿರುವಂತದ್ದಾಗಿತ್ತು ಅಂದ್ರೆ ಚಿಕ್ಕ ಚಿಕ್ಕ ಚಿತ್ರಗಳ ರೂಪದಲ್ಲಿರುವುದು. ಚಿಕ್ಕ ಚಿಕ್ಕದಾಗಿರುವಂತಹ ಚಿತ್ರಗಳನ್ನ ಬರವಣಿಗೆ ರೂಪದಲ್ಲಿ ಬರೀತಾ ಹೋಗಿ ಒಂದು ಭಾಷೆಯನ್ನ ಕಂಡುಕೊಂಡಿರುವಂತ ರೀತಿ ಇದೆ. ಹಾಗಾಗಿ ಇವರ ಲಿಪಿಯನ್ನ ಚಿತ್ರಲಿಪಿ ಅಂತೇಳಿ ಕರೆಯಲ್ಪಟ್ಟಿರುವುದು. ಅದನ್ನ ಗೌರವಯುತವಾಗಿ ತುಂಬಾನೇ ಗೌರವ ಕೊಡೋದಕ್ಕೋಸ್ಕರವಾಗಿ ಆ ಒಂದು ಈಜಿಪ್ಟಿಯನ್ನರ ಲಿಪಿಯನ್ನು ಏನಂತ ಕರೆದಿದ್ದಾರೆ ಅಂದ್ರೆ ಹೀರೋಗ್ಲಿಫಿಕ್ಸ್ ಅಂತ. ಏನಂತ? ಹೀರೋಗ್ಲಿಫಿಕ್ಸ್ ಅಂತ ಹೇಳಿ ಕರೆದಿರೋದು. ಹಂಗಂದ್ರೆ ಏನಪ್ಪಾ ಅಂದ್ರೆ ಪವಿತ್ರ ಬರವಣಿಗೆ ಅಂತ. ಪವಿತ್ರ ಬರವಣಿಗೆ ಅನ್ನುವಂಥ ಅಷ್ಟು ಗೌರವಯುತವಾಗಿ ತಮ್ಮ ಲಿಪಿಯನ್ನ ಅವರು ಗೌರವಿಸಿರುವಂತದ್ದಿದೆ. ಹಾಗಾಗಿ ಈಜಿಪ್ಟಿಯನ್ನರ ಲಿಪಿ ಯಾವುದು ಅಂದ್ರೆ ಹೀರೋಗ್ಲಿಫಿಕ್ಸ್ ಎನ್ನುವಂಥದ್ದು ಈಜಿಪ್ಟಿಯನ್ನರ ಲಿಪಿಯಾಗಿರುವಂತದ್ದಿದೆ. ಅದು ಚಿತ್ರಲಿಪಿಯಿಂದ ಕೂಡಿರುವಂತದ್ದಾಗಿದೆ ಅಂತ ಹೇಳಿ ಕರೀತಾವೆ. ಪ್ಲಸ್ ಮತ್ತೆ ಇವರ ಕೊಡುಗೆ ಅಂತ ಹೇಳಿದ್ರೆ ಚಿತ್ರಕಲೆ. ಹಲವಾರು ಕಲಾತ್ಮಕವಾಗಿರುವಂತಹ ಚಿತ್ರಗಳನ್ನ ವಿಗ್ರಹಗಳನ್ನ ಬೃಹದಾಕಾರವಾಗಿ ನಿರ್ಮಾಣ ಮಾಡಿರುವಂತದ್ದು ಈಜಿಪ್ಟಿಯನ್ನರ ಪ್ರಮುಖ ಕೊಡುಗೆಗಳಾಗಿ ನಾವು ನೋಡ್ತಾ ಹೋಗ್ಬೋದು. ಹಾಗೇನೆ ಈಜಿಪ್ಟಿಯನ್ನರ ಮತ್ತೊಂದು ಕೊಡುಗೆ ಅಂತ ಹೇಳಿದ್ರೆ ಕ್ಯಾಲೆಂಡರ್. ಇವರು ಅಂದಿನ ಅವಧಿಯಲ್ಲಿಯೇ ನಿರ್ಮಾಣ ಮಾಡಿಕೊಂಡಿದ್ದಂತಹ ಒಂದು ಕ್ಯಾಲೆಂಡರ್ ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಹಾಗೆ ಮುಂದುವರಿದಾಗೆ ಕಾಲಾವಧಿಗಳನ್ನು ಗುರುತಿಸಿಕೊಂಡು ಹೋಗೋದಕ್ಕೆ ಈಜಿಪ್ಟಿಯನ್ನು ನಿರ್ಮಿಸಿಕೊಂಡಿದ್ದಂತಹ ಕ್ಯಾಲೆಂಡರ್ ಅತಿ ಪ್ರಮುಖವಾಗಿರುವಂತದ್ದು. ಹಾಗೇನೆ ಹೇಳ್ತೀವಿ ಮುಂದೆ ಅಮೆರಿಕಾದ ಮಾಯನ್ನರು ಅಂತ ಕರೀತಾರೆ. ಅಮೆರಿಕಾದಲ್ಲಿದ್ದಂತ ಮಾಯನ್ ನಾಗರಿಕತೆಯ ಜನ ಅವ್ರು ನಿರ್ಮಾಣ ಮಾಡಿಕೊಂಡಂತ ಕ್ಯಾಲೆಂಡರೇ ಮಾಯನ್ ಕ್ಯಾಲೆಂಡರ್ ಅಂತ ಹೇಳಿ ಕರೆಯುವುದು. ನಮ್ಮಲ್ಲೂ ಕೂಡ ಕ್ಯಾಲೆಂಡರ್ ನಿರ್ಮಾಣ ಮಾಡ್ಕೊಳ್ಳೋದಿಕ್ಕೆ ಆ ಒಂದು ಕ್ಯಾಲೆಂಡರ್ ಸಹಕಾರವನ್ನು ನಾವು ಪಡ್ಕೊಂಡಿರುವಂತದ್ದಾಗಿದೆ. ಹಾಗಾಗಿ ಈಜಿಪ್ಟಿನ ಕ್ಯಾಲೆಂಡರ್ ಕೂಡ ಪ್ರಮುಖ ಕೊಡುಗೆಯಾಗಿ ಇರುವುದು. ಹಾಗೆ ಮತ್ತೊಂದು ಈಜಿಪ್ಟಿಯನ್ನರ ಪ್ರಮುಖ ಕೊಡುಗೆ ಅಂತ ಹೇಳಿದ್ರೆ ಯಾವುದು? ಪಿರಮಿಡ್ಗಳು. ಕೃತಕವಾಗಿ ನಿರ್ಮಿಸಲ್ಪಟ್ಟಂತಹ ಬೃಹತ್ ಪರ್ವತಗಳ ಒಂದು ಕೊಡುಗೆ ಈ ಈಜಿಪ್ಟಿಯನ್ನರ ಪ್ರಮುಖ ಕೊಡುಗೆಗಳಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಇವಿಷ್ಟು ಕೂಡ ಕೊಡುಗೆಯನ್ನು ಕೊಟ್ಟಿದೆ ಈಜಿಪ್ಟ್ ನಾಗರಿಕತೆ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಇವರ ಜೀವನ ಶೈಲಿ ಹೇಗಿತ್ತು, ಹೇಗೆ ಬದುಕ್ತಾ ಇದ್ರು ಇವರು ಅನ್ನುವಂಥದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಹೇಗೆ ಬದುಕ್ತಾ ಇದ್ರು ನೋಡಿ. ಮೊದಲನೇದಾಗಿ ನಾವು ಬದುಕಿರುವಂತ ಸ್ಥಳವನ್ನ ನೋಡ್ತಾ ಹೋದಾಗಲೇ ಗೊತ್ತಾಗುತ್ತೆ. ಇಲ್ಲಿರುವಂತದ್ದು ವರ್ಲ್ಡ್ ಮ್ಯಾಪ್ ಅಲ್ಲಿ ಇರುವಂತ ಇಲ್ಲಿ 7 ಖಂಡಗಳನ್ನು ಕೂಡ ಗುರುತಿಸಿಕೊಂಡಿರುವಂತ. ಓಕೆನಾ? ಕಾಣ್ತಾ ಇದೆಯಾ? 7 ಖಂಡಗಳನ್ನ ಗುರುತಿಸಿಕೊಂಡಿರುವಂತ ರೀತಿಯಲ್ಲಿದೆ. ಹಾಗೆ ಅಲ್ಲಿ ಬಂದಿದೆ ಈಜಿಪ್ಟ್. ಯಾವ ಖಂಡ ಇದು? ಆಫ್ರಿಕಾ ಖಂಡ. ಇಲ್ಲಿರುವಂತ ಪ್ಲೇಸ್ ಐಡೆಂಟಿಫೈ ಮಾಡೋದು ಯಾವುದು? ಗುರುತಿಸಿರುವಂತದ್ದು ಯಾವುದು? ಈಜಿಪ್ಟ್. ಇದೇ ತಾನೇ ಈಜಿಪ್ಟ್ ಅಂತ ಇಂಗ್ಲಿಷ್ ಅಲ್ಲಿ ಬರ್ದಿರುವಂತದ್ದು ಈಜಿಪ್ಟ್ ಅಂತ ಹೇಳಿರುವುದು. ಅದೇ ಪ್ರದೇಶದಲ್ಲಿ ಉಗಮಿಸಿದಂತಹ ನಾಗರಿಕತೆನೇ ಈಜಿಪ್ಟ್ ನಾಗರಿಕತೆ ಅಂತ ಹೇಳಿ ನಾವು ಕರೀತಾವೆ. ಆಗ ನೋಡಿದಾಗ ಸಾಕಷ್ಟು ಭೂಪ್ರದೇಶಗಳಿಗೆ ಇತರೆ ನಾಗರಿಕತೆಗಳ ಜೊತೆಗೆ ಇದು ಸಂಬಂಧವನ್ನು ಹೊಂದಿರುವಂತದನ್ನ ಇದು ಸೂಚಿಸ್ತಾ ಹೋಗುತ್ತೆ. ಇದರ ಪಕ್ಕದಲ್ಲೇ ಈ ಕಡೆ ಮೆಸೊಪಟೋಮಿಯಾ ನಾಗರಿಕತೆ ಇರುವಂತದ್ದಿದೆ ಅಂತ ಹೇಳಿ ಕರೀತಾ ಹೋಗುತ್ತೆ. ಓಕೆನಾ? ಹಾಗಾಗಿ ಈ ಒಂದು
ನಕ್ಷೆನಾಧಾರಿತವಾಗಿ ನೋಡ್ತಾ ಹೋದಾಗ ಇತರೆ ನಾಗರಿಕತೆಗಳ ಜೊತೆಗೂ ಸಾಕಷ್ಟು ಸಂಬಂಧವನ್ನ ಈ ಒಂದು ನಾಗರಿಕತೆ ಒಳಗೊಂಡಿರೋದು ಗೊತ್ತಾಗುತ್ತೆ. ಪ್ಲಸ್ ಈಜಿಪ್ಟಿಯನ್ನರ ಜನರ ಜೀವನ ಶೈಲಿ ಹೇಗಿತ್ತು ಅನ್ನೋದನ್ನ ಮುಂದುವರೆದ ನೋಡ್ತಾ ಹೋಗೋದಾದ್ರೆ ನೋಡಿ, ಈಜಿಪ್ಟಿಯನ್ನರು ಈಗೇನ್ ನಾವು ಬದುಕಿದೀವಲ್ಲ, ನಾವು ಇದನ್ನ ಅತಿ ಹೆಚ್ಚು ನಂಬ್ತೀವಲ್ವಾ. ನಾನು ಬದುಕಿದ್ದೀನಿ, ನಾನು ಈಗ ಬದುಕಬೇಕು, ಇದೇ ನಮ್ಮ ನಿಜವಾದ ಜೀವನ, ಸಾಯೋದಕ್ಕಿಂತ ಮುಂಚಿತವಾಗಿನೇ ನಾನು ಈಗೆಲ್ಲ ಬದುಕಬೇಕು. ಸಾಯೋದನ್ನ ನಾವು ಯಾರು ಕೂಡ ಇಷ್ಟಪಡಲ್ಲ ತಾನೆ, ನಾವು ಇಷ್ಟಪಡೋದಿಲ್ಲ. ಇನ್ನೂ ಕೂಡ ಸಾವು ಮುಂದಕ್ಕೆ ಹೋಗ್ಲಿ, ಈ ಸಾವು ಎನ್ನುವಂತ ದೊರಕಿದ್ದ ಇರುವಂತ ಮುಂಚಿನ ಜೀವನವೇ ನಮ್ಮ ನೈಜ ಜೀವನ. ನಾನು ಹಾಗೆಲ್ಲ ಬದುಕಬೇಕು, ನಾನು ಅದನ್ನ ಸಂಪಾದನೆ ಮಾಡಬೇಕು, ಹೀಗ್ ಬದುಕಬೇಕು ಅಂತೇಳಿ ಆಸೆ ಪಡ್ತೀವಿ. ಆದ್ರೆ ಈಜಿಪ್ಟಿನ ಪರಿಕಲ್ಪನೆ ಬದಲಾವಣೆಯನ್ನು ಕೊಡುತ್ತೆ. ಈಗ ನಾವೆಲ್ಲ ಇದೀವೋ ಈ ತರ ಅವ್ರು ಬದುಕುತ್ತಿದ್ದಂತಹ ಜೀವನವನ್ನ ಅವ್ರು ಅನ್ಕೊಂಡಿದ್ದೇನಂತೇಳಿ ತಾತ್ಕಾಲಿಕ. ನಾವು ಬದುಕ್ತಾ ಇರುವಂತ ಈ ಜೀವನ ತಾತ್ಕಾಲಿಕ. ಹಾಗಾದ್ರೆ ನಮ್ಮ ಶಾಶ್ವತ ಜೀವನ ಯಾವುದು ಅಂತ ಅವ್ರು ಅನ್ಕೊಂಡಿದ್ರಪ್ಪ, ಶಾಶ್ವತವಾದಂತ ಪರಿಪಕ್ವವಾದಂತಹ ನಿಜವಾದ ಜೀವನ ಯಾವುದು ಅಂದ್ರೆ ಉಲ್ಟಾ, ಸಾವಿನ ನಂತರದಲ್ಲಿ ಇರುವಂತಹ ಜೀವನನೇ ನೈಜ ಜೀವನ ಅಂತೇಳಿ ಸಾಕಷ್ಟು ನಂಬ್ಕೊಳ್ತಾರೆ. ನಾವು ಬದುಕಿರೋದಕ್ಕಿಂತಲೂ ಕೂಡ ಸತ್ತ ನಂತರನೂ ಜೀವನ ಇದೆ, ಸತ್ತ ನಂತರನೂ ಕೂಡ ಜೀವನ ಇದೆ. ಏನ್ ಮಾಡ್ಬೋದಾಗ ಸತ್ತ ನಂತರದಲ್ಲಿ, ಸಾವನ್ನಪ್ಪಿದ ನಂತರದಲ್ಲಿ ನಮ್ಮ ಆತ್ಮ ಎನ್ನುವಂಥದ್ದು ಒಬ್ಬ ದೇವರ ಬಳಿ ಹೋಗುತ್ತೆ. ಆ ದೇವರು ಯಾರಪ್ಪ ಅಂತ ಹೇಳಿದ್ರೆ ಒಸಿರಿಸ್ ಎನ್ನುವಂಥದ್ದು. ಒಸಿರಿಸ್ ಎನ್ನುವಂಥದ್ದು ಇವನು ಸಾವಿನ ಒಬ್ಬ ಅಧಿಪತಿಯಾಗಿರುವಂಥದ್ದು ಅಂತೇಳಿ ನಂಬಿಕೆ. ನಮ್ಮಲ್ಲಿ ಯಮ ಅಂತ ಹೇಳಿ ಕರೀತೀವಿ, ಹೌದಾನೆ, ಯಮಧರ್ಮರಾಜ ಅಂತ ಹೇಳಿ ಕರೀತಕ್ಕಂಥ ರೀತಿ. ಹಾಗೆ ಇಲ್ಲೂ ಕೂಡ ಒಸಿರಿಸ್ ಎನ್ನುವಂಥವನ್ನ ಸಾವಿನ ಅಧಿಪತಿ ಅಂತೇಳಿ ಕರೀತಾರೆ. ಸಾವನ್ನಪ್ಪಿದ ನಂತರದಲ್ಲಿ ನಮ್ಮ ಆತ್ಮ ಈ ದೇವರ ಬಳಿ ಹೋಗುತ್ತೆ. ಈ ದೇವರ ಬಳಿ ಹೋದಾಗ ಇಹಲೋಕದಲ್ಲಿ ನಾವೇ ಬದುಕಿದ್ದಾಗ ಯಾವ ರೀತಿ ಜೀವನ ನಡೆಸಿದ್ವಿ ಅಂತೇಳಿ ಈ ವರದಿಯನ್ನು ಕೊಡ್ಬೇಕಾಗತ್ತೆ, ನಾವು ಹೇಳಿಕೆಯನ್ನು ಕೊಡ್ಬೇಕಾಗತ್ತೆ ಅಂತ ನಮ್ಮಲ್ಲೂ ಇದೆ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ಏನ್ ಸಿಗುತ್ತೆ? ಸಾವಿನ ನಂತರ ಸ್ವರ್ಗ ಸಿಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ನರಕ ಸಿಗುತ್ತೆ ಅನ್ನುವಂತ ರೀತಿಯಲ್ಲಿ ಯಥಾಸ್ಥಿತಿಯಲ್ಲಿ ಇಲ್ಲೂ ಕೂಡ ಅಷ್ಟೇ ನಾನು ಹೇಗೆ ಬದುಕಿದ್ದೀನಿ ಅನ್ನುವಂತ ವರದಿಯನ್ನ ಈ ದೇವರಿಗೆ ಒಪ್ಪಿಸಬೇಕಾಗಿತ್ತು ಅನ್ನುವಂತ ಪರಿಕಲ್ಪನೆ ಇವರಲ್ಲಿರುವಂತದ್ದಾಗುತ್ತೆ. ಹಾಗಾಗಿ ನಾವು ಒಳ್ಳೆ ಕೆಲಸವನ್ನ ಮಾಡ್ಕೊಂಡು ಹೋಗ್ಬೇಕು. ಪ್ಲಸ್ ಸಾವನ್ನಪ್ಪಿದ ನಂತರದಲ್ಲಿ ಆಗ ಮೃತದೇಹ ಏನಾಗಬೇಕು? ಹಾಳಾಗಬಾರದು. ಮಣ್ಣಿನ ಜೊತೆ ಅದನ್ನ ಊತಾಕ್ಬಿಟ್ರೆ ದೇಹ ಹಾಳಾಗೋಗುತ್ತೆ. ಹಾಗಾಗಿ ಮಣ್ಣಿನ ಜೊತೆ ಅದನ್ನ ಊತಾಕೋದು ಬೇಡ. ಏನ್ ಮಾಡ್ತಾ ಇದ್ರು? ಮುಂದುವರೆದಾಗ ಅದನ್ನ ಕಾಪಾಡ್ತಾ ಇದ್ರು, ಸಂರಕ್ಷಣೆ ಮಾಡ್ತಾ ಇದ್ರು. ಹೇಗೆ ನೋಡ, ಹಾಗಾದ್ರೆ ಸಾವಿನ ನಂತರದಲ್ಲಿ ಮೃತದೇಹಗಳನ್ನ ಏನ್ ಮಾಡ್ತಾ ಇದ್ರು? ಸಂರಕ್ಷಿಸ್ತಾ ಇದ್ರು. ಸಾವಾದ್ಮೇಲೆ ಆ ಮೃತದೇಹವನ್ನ ಹೇಗೆ ಸಂರಕ್ಷಿಸ್ತಾ ಇದ್ರು? ಇಡೀ ಮೃತದೇಹವನ್ನ ಶ್ವೇತ ಬಟ್ಟೆ ಅಥವಾ ಬಿಳಿಯ ಬಟ್ಟೆಯಿಂದ ಇಡೀ ಮೃತದೇಹವನ್ನ ಸುತ್ತುತ್ತಾ ಇದ್ರು. ಪ್ಲಸ್ ಅವು ಕೆಡದೆ ಇರಲಿ ಮೃತದೇಹ ಅನ್ನುವಂತ ರೀತಿಗೋಸ್ಕರವಾಗಿ ಏನ್ ಸಿಂಪಡಿಸ್ತಾ ಇದ್ರು? ಅದಕ್ಕೇನಂತಾರೆ? ಸುಗಂಧ ದ್ರವ್ಯಗಳು ಅಥವಾ ರಾಸಾಯನಿಕಗಳು. ಅವುಗಳ ಸುಗಂಧ ದ್ರವ್ಯಗಳನ್ನ ರಾಸಾಯನಿಕಗಳನ್ನ ಸಿಂಪಡಿಸ್ತಾ ಇದ್ರು. ಕೆಡಲಿಲ್ಲಂಗೆ ಸಾಕಷ್ಟು ವರ್ಷಗಳವರೆಗೂ ಕೂಡ ಮೃತದೇಹ ಹಾಗೇ ಇರಲಿ ಅಂತ. ಪ್ಲಸ್ ಸಾವಿನ ನಂತರದ ಬಗ್ಗೆ, ಜೀವನದ ಬಗ್ಗೆ ನಂಬಿಕೆ ಇತ್ತಲ್ಲ, ದಿನವಹಿ ಕೆಲಸಗಳು ಮಾಡ್ತಕ್ಕಂಥವರ ಚಿಕ್ಕ ಚಿಕ್ಕ ಗೊಂಬೆಗಳನ್ನೊಳಗೆ ಇಡ್ತಾ ಇದ್ರು. ಯಾರ್ಯಾರು? ಅಡಿಗೆಯವನು,
ಮತ್ತು ಕ್ಷೌರ ಮಾಡುವುದು. ಕ್ಷೌರಿಕನ ಗೊಂಬೆಗಳನ್ನಿರ್ತಾರೆ. ಇವನ್ನೆಲ್ಲ ಇಟ್ಬಿಟ್ಟು ಎಲ್ಲಿ ಇಡ್ತಾ ಇದ್ರು? ಒಂದು ಶವ ಪೆಟ್ಟಿ, ಬಾಕ್ಸ್ ಅಂತ ಕರೆದ್ರಲ್ಲ, ಶವ ಪೆಟ್ಟಿಗೆಯಲ್ಲಿ ಇಡ್ತಾರೆ. ಹೀಗೆ ಮೃತದೇಹವನ್ನ ಬಿಳಿಯ ಬಟ್ಟೆಯಿಂದ ಸುತ್ತಬಿಟ್ಟು ಅದಕ್ಕೆ ಸುಗಂಧ ದ್ರವ್ಯ, ರಾಸಾಯನಿಕ ವಸ್ತುಗಳನ್ನ ಸಿಂಪಡಣೆ ಮಾಡಿ ಅದರಲ್ಲಿ ಅಡಿಗೆಯನ್ನು ಮತ್ತು ಕ್ಷೌರಿಕನ ಗೊಂಬೆಗಳಲ್ಲಿ ಇಡ್ತಾ ಇದ್ರು. ಆ ಮೃತದೇಹಗಳನ್ನೇ ಕರೀತಾ ಇದ್ದ ಏನಂತ? ಅವುಗಳನ್ನೇ ಮಮ್ಮಿಗಳು ಅಂತೇಳಿ ಕರೆಯಲಾಗ್ತಕ್ಕಂಥದ್ದಾಗಿತ್ತು. ನೋಡ, ಅಂದ್ರೆ ಮಮ್ಮಿಗಳು ಎನ್ನುವಂಥವು ಮೃತದೇಹಗಳಾಗಿದ್ದವು. ಅವುಗಳನ್ನ ಶ್ವೇತ ಬಟ್ಟೆಯಿಂದ ಸುತ್ತಿ ರಾಸಾಯನಿಕ ವಸ್ತುಗಳನ್ನು ಸಿಂಪಡಿಸಿ ಕೆಡದೇ ಇರುವಂತ ರೀತಿಯಲ್ಲಿ ಸಂರಕ್ಷಿಸ್ತಾ ಇದ್ರು. ಅವುಗಳನ್ನೇ ಮಮ್ಮಿಗಳು ಅಂತೇಳಿ ಕರೀತಾರೆ. ಅವುಗಳ ಶವಪೆಟ್ಟಿಗೆಯಲ್ಲಿ ಇಟ್ಟು ಆ ಶವಪೆಟ್ಟಿಗೆಯಲ್ಲಿ ಇಡ್ತಾ ಇದ್ರು. ಅವು ಹಾಳಾಗದೆ ಇರ್ಲಿ ಅಂತೇಳಿ ಯಾರು ಕೂಡ ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು. ಅವ್ರ ಜೀವನ ಈಗಿರುವಂತದ್ದೇ ನೈಜವಾದ ಜೀವನ. ಹಾಗಾಗಿ ಆ ಮೃತದೇಹಗಳನ್ನು ಯಾರು ಬಾಧಿಸಬಾರ್ದು, ಹಿಂಸೆ ಕೊಡಬಾರ್ದು ಅಂತೇಳಿ ಸಂಪೂರ್ಣವಾಗಿ ರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಒಂದು ಕಟ್ಟಡದ ಒಳಗಿಡೋದಕ್ಕೆ ಪ್ರಯತ್ನ ಮಾಡ್ತಾ ಹೋದ್ರು. ಪ್ರಾರಂಭದಲ್ಲಿ ಇಂಥ ದೊಡ್ಡ ಕಟ್ಟಡ ನಾವು ನಿರ್ಮಾಣ ಮಾಡ್ತಾ ಇರಲಿಲ್ಲ ಈಜಿಪ್ಟಿನ. ಸರಿನಾ? ಒಂದು ಭಾಗದಲ್ಲಿ ಇದ್ದಾಗ, ಈಜಿಪ್ಟಿನ ಒಂದು ಭಾಗಕ್ಕೆ ಬಂದಾಗ ಅಲ್ಲಿ ದೊಡ್ಡ ದೊಡ್ಡ ಪ್ರಮಾಣದ ಕಲ್ಲು ಬಂಡೆಗಳಿಂದ ಆವೃತವಾದಂತಹ ಬೆಟ್ಟ ಪ್ರದೇಶಗಳಿರ್ತಾರೆ. ಆ ಬೆಟ್ಟ ಪ್ರದೇಶಗಳಲ್ಲಿರುವಂತಹ ಕಲ್ಲು ಬಂಡೆಗಳನ್ನ ಕೊರೆದ್ಬಿಟ್ಟು ಅದ್ರೊಳಗೆ ಆ ಮೃತದೇಹಗಳ ಶವಪೆಟ್ಟಿಗೆಗಳನ್ನ ಅದರೊಳಗೆ ಇಡ್ತಾರೆ. ಬಟ್ ಅದೇ ಈಜಿಪ್ಟಿನ ಉತ್ತರಕ್ಕೆ ಸಾಗಿದಂತೆಲ್ಲ ಅಲ್ಲಿ ಬೆಟ್ಟ ಪ್ರದೇಶ ಕಂಡು ಬರಲಿಲ್ಲ. ಆ ಬೆಟ್ಟ ಪ್ರದೇಶಗಳಿಗೆ ಬದಲಾಗಿ ಅಲ್ಲಿ ಕಂಡು ಬಂದಿದ್ದು ವಿಶಾಲವಾದಂತಹ ಮರುಭೂಮಿ ಪ್ರದೇಶ. ಮರುಭೂಮಿ ಪ್ರದೇಶದಲ್ಲಿ ಬೆಟ್ಟಗಳಿರ್ತಾವ? ಕಲ್ಲು ಬಂಡೆಗಳ ಬೆಟ್ಟಗಳಿರ್ತಾವ? ಸಾಧ್ಯನೇ. ಹಾಗಾದ್ರೆ ಅವರ ನಂಬಿಕೆ ಮೃತದೇಹಗಳನ್ನ ಆದರೆ ನಾವು ಸಂರಕ್ಷಣೆ ಮಾಡಿ ಇಡಬೇಕು. ಅದಕ್ಕೆ ಏನ್ ಮಾಡಿದ್ರು? ಮರುಭೂಮಿ ನೋಡಿದ್ರೆ ಬೆಟ್ಟಗಳಿಲ್ಲ, ಹಾಗಾಗಿ ಏನ್ ಮಾಡೋಣ? ನಾವೇ ಆ ಬೆಟ್ಟಗಳೋಪಾದಿ ಕಟ್ಟಡ ನಿರ್ಮಾಣ ಮಾಡಿಬಿಡೋಣ ಅಂತೇಳಿ ಬೃಹತ್ ಪ್ರಮಾಣದ ಕಲ್ಲುಗಳನ್ನ ಜೋಡಿಸ್ತಾ ಹೋದ್ರು. ಆ ಜೋಡಿಸಿದಾಗ ಬೃಹತ್ ಪ್ರಮಾಣ ನಿರ್ಮಾಣ ಆಗ್ಬೇಕು ಅಂದ್ರೆ ಹೀಗೆ ಕಟ್ತಾ ಹೋದ್ರೆ ನಿರ್ಮಾಣ ಆಗೋದಿಲ್ಲ ಅಂತ ಏನ್ ಮಾಡಿದ್ರು? ಅವುಗಳನ್ನ ಈ ರೀತಿ ಕೂಡಿಸ್ತಾ ಕಟ್ತಾ ಹೋದ್ರು. ಹೀಗೆ ಕಲ್ ಮೇಲೆ ಕಲ್ ಜೋಡಿಸ್ಕೊಂತ ಹೋಗ್ಬಿಟ್ಟು ಅದನ್ನ ಕೂಡಿಸಿದ್ರು. ಅವ್ರ ಒಳಗೆ ಕಂಪಾರ್ಟ್ಮೆಂಟ್ಸ್, ಕೋಣೆಗಳ ರೀತಿಯಲ್ಲೆಲ್ಲ ಮಾಡಿಕೊಂಡು ಅವ್ರು ನಂಬಿರುವಂತಹ ದೊಡ್ಡ ರಾಜರುಗಳು, ಹಾಗೆ ಆರ್ಥಿಕವಾಗಿ ಬಲಾಢ್ಯರಾಗಿರುವಂತವರು, ಅವರ ಅನುಗುಣವಾದಂತಹ ರೀತಿಯಲ್ಲಿ ಅವರ ಸ್ಟೇಟಸ್ ತಕ್ಕಂತೆ ಪಿರಮಿಡ್ಗಳ ನಿರ್ಮಾಣ ಮಾಡಿಕೊಳ್ತಾವ. ಅದ್ರ ಒಳಗೆ ಅವರ ಮೃತದೇಹಗಳನ್ನ ಸಂರಕ್ಷಣೆ ಮಾಡ್ತಾ ಬಂದ್ರು. ಅವನ್ನೇ ಕರೆದಿದ್ದು ನಾವು ಏನಂತ? ಪಿರಮಿಡ್ಗಳು ಅಂತ ಹೇಳ್ತಾರೆ. ಪಿರಮಿಡ್ಗಳು ಈಜಿಪ್ಟಿನ ಉತ್ತರಕ್ಕೆ ಸಾಗಿದಂತೆ ಮರುಭೂಮಿ ಪ್ರದೇಶದಲ್ಲಿ ಈ ಒಂದು ಮಮ್ಮಿಗಳನ್ನ ಸಂರಕ್ಷಿಸಿಡೋದಕ್ಕೋಸ್ಕರವಾಗಿ ಬೃಹತ್ ಕಲ್ಲುಗಳಿಂದ ನಿರ್ಮಾಣ ಮಾಡಿದಂತಹ ಕಟ್ಟಡಗಳನ್ನೇ ಅಥವಾ ಕೃತಕ ಕಟ್ಟಡಗಳನ್ನೇ ನಾವೇನಂತ ಕರೀತೇವೆ? ಪಿರಮಿಡ್ಗಳು ಅಂತೇಳಿ ಕರೀತಾ ಹೋಗಿದ್ದು. ಇದು ರಾಜರ, ಆರ್ಥಿಕವಾಗಿ ಶ್ರೀಮಂತರಾಗಿದ್ದಂತಹ ವರ್ಗದವರಿಗೆ ಸ್ಟೇಟಸ್ ರೀತಿ ಕಂಡು ಬಂತು. ನಾನು ಈಗಿನ ಮನೆಗಳು ನೋಡ್ತೀವಿ, ತುಂಬಾ ಕಡಿಮೆ ಆದಾಯ ಇರೋರು ಮನೆ ಕಟ್ಕೊಳ್ತಾರೆ ಚಿಕ್ಕ, ತುಂಬಾನೇ ಆಸ್ತಿ ಇರೋರು ಇನ್ನೂ ತುಂಬಾ ಆಸ್ತಿ ಇರೋರು ದೊಡ್ಡದಾಗಿ ಕಟ್ಕೊಳ್ತಾ ಹೋದಂಗೆನೆ ಇಲ್ಲೂ ಕೂಡ ಇದು ಸ್ಟೇಟಸ್, ಅಂತಸ್ತಿನ ಪ್ರತೀಕವಾಗಿ ಒಬ್ಬರಿಗಿಂತ ಒಬ್ರು ನನ್ನ ಮೃತದೇವನ ಇಲ್ಲಿಡಬೇಕು, ಇಂಥ ರಾಜ ಇದ್ದಾರೆ ಇವ್ರ ಮೃತದೇವ ನಾವು ಹೀಗೆ ಇಡಬೇಕು, ಗೌರವಾನ್ವಿತವಾಗಿ ನಮ್ಮ ರಾಜ್ಯದ್ದು
ಇನ್ನೂ ದೊಡ್ಡದಾಗಿರುವಂತ ಪಿರಮಿಡ್ ಅನ್ನು ನಾವು ಕಟ್ಟಿ ಅವ್ರ ಮೃತದೇಹವನ್ನು ಇಡಬೇಕು ಅಂತೇಳಿ ದೊಡ್ಡ ದೊಡ್ಡ ಪಿರಮಿಡ್ಗಳೇ ಆ ಮರುಭೂಮಿ ಪ್ರದೇಶದಲ್ಲಿ ನಿರ್ಮಾಣ ಆಗ್ತಾ ಹೋದು. ಅವೇ ಈಜಿಪ್ಟಿಯನ್ನರ ದೊಡ್ಡ ಸಾಂಸ್ಕೃತಿಕ ಕೊಡುಗೆಗಳಾಗಿ ನಾವು ಇವತ್ತಿನ ದಿವಸ ನೋಡ್ತಾ ಇರೋದು. ಅಂತಹ ಪಿರಮಿಡ್ಗಳಲ್ಲಿ ಈಜಿಪ್ಟ್ ನಲ್ಲಿದ್ದಂತಹ ಒಂದು ಪಿರಮಿಡ್ ಯಾವುದು ಅಂತ ಹೇಳಿದ್ರೆ ಗೀಜೆ. ಬರ್ಕೊಳ್ರಿ, ಗೀಜೆ ಎನ್ನುವಂತಹ ಸ್ಥಳದಲ್ಲಿರುವಂತಹ ಪಿರಮಿಡ್ ಇವತ್ತಿಗೆ ಸಿಕ್ಕಿರುವಂತಹ ಎಲ್ಲಾ ಪಿರಮಿಡ್ಗಳಲ್ಲಿ ಅತಿ ದೊಡ್ಡದಾಗಿರುವಂತಹ ಪಿರಮಿಡ್. ಅತಿ ದೊಡ್ಡದಾಗಿರ್ತಕ್ಕಂಥ ಪಿರಮಿಡ್ ಗೀಜೆಯಲ್ಲಿರ್ತಕ್ಕಂಥ ಪಿರಮಿಡ್. ಒಂದ್ ಮಣ್ಣಿನ ರಾಶಿ ತರ ಕಾಣುತ್ತಲ್ವಾ ಇದು? ಅದು ಮಣ್ಣಿನ ರಾಶಿ ಅಲ್ಲ, ಅದು ಚಿಕ್ಕ ಚಿಕ್ಕದಾಗಿರುವಂತ ಕಲ್ಲುಗಳೆಲ್ಲ ಇರೋದು. ದೊಡ್ಡ ದೊಡ್ಡ ಕಲ್ಲುಗಳನ್ನ ಒಂದ್ರ ಮೇಲೆ ಒಂದು ಜೋಡಿಸ್ಕೊಂತ ಹೋಗಿರುವಂತ ರೀತಿಲಿರೋದು. ಕೃತಕವಾದಂತ ಬೆಟ್ಟ, ದೊಡ್ಡದಾಗಿರುವಂತ ಒಂದು ಬೆಟ್ಟದ ರೀತಿ ನಿರ್ಮಾಣ ಆಗಿರುವಂತದ್ದಿದೆ. ಇದೇ ಇಲ್ಲಿವರೆಗೂ ಇರುವಂತ ಒಂದು ದೊಡ್ಡ ಪಿರಮಿಡ್. ಆ ಪಿರಮಿಡ್ ಕಟ್ತಾ ಇದ್ದಂತ ರೀತಿನೂ ಕೂಡ ಹಿಂಗೆ ತ್ರಿಕೋಣಾಕೃತಿಯಲ್ಲಿ ನಿರ್ಮಾಣ ಆಗಿರುವಂತ ರೀತಿಲೇ ಒಂದು ಕಟ್ಟಡಗಳನ್ನ ಕಟ್ಕೊಳ್ತಾ ಇದ್ರು. ಇದು ಸತ್ತವರ ಒಂದು ಸಮಾಧಿಗಳ ರೂಪದಲ್ಲಿ ನಮಗೆ ಗೋಚರ ಆಗೋದು. ಆದರೆ ಈಜಿಪ್ಟಿನರಿಗೆ ಇವೇ ಶ್ರೇಷ್ಠವಾದಂತಹ ರೀತಿಯ ಅರಮನೆಗಳಿಲ್ಲ, ಅವೇ ಕೊಡುಗೆಗಳ ಇರುವಂತಹ ರೀತಿ. ಓಕೆ, ಇದಿಷ್ಟು ಕೂಡ ಪಿರಮಿಡ್ಗಳ ಬಗ್ಗೆ ನಾವು ನೋಡ್ತಾ ಹೋದಾಗ ಗಮನಿಸಬಹುದಾಗಿರುವಂತಹ ಅಂಶಗಳು. ಅವುಗಳು ಬರ್ಕೊಳ್ರಿ. ಮೃತದೇಹ ಎಂತಗಳನ್ನ ಹೇಗೆ ಸಂರಕ್ಷಣೆ ಮಾಡ್ತಾ ಇದ್ರು, ಹಾಗೆ ಮಮ್ಮಿಗಳು ಅಂತ ಹೇಳಿದ್ರೆ ಏನು ಅಂತ ಹೇಳಿ ಕರೀಬಹುದು. ಓಕೆ, ನೆಕ್ಸ್ಟ್ ಹಾಗಾದ್ರೆ ಮುಂದುವರ್ದ ಕಳಿಸ್ಕೊತಾನೆ. ಮುಂದುವರೆದಾಗಿ ಈಜಿಪ್ಟಿಯನ್ನರ ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ನೋಡ್ತಾ ಹೋಗೋಣ. ಈಜಿಪ್ಟಿಯನ್ನರ ರಾಜಕೀಯ ವ್ಯವಸ್ಥೆಗಳು ಹೇಗಿದ್ದು ಅಂತ ನೋಡ್ತಾ ಹೋಗೋದಾದ್ರೆ, ಈಜಿಪ್ಟಿಯನ್ನರ ರಾಜರುಗಳನ್ನ ಒಂದು ವಿಶೇಷವಾದಂತ ಹೆಸರಿಂದ ಕರೀತಾರೆ. ವೇದಗಳ ಕಾಲದ ಬಗ್ಗೆ ನೋಡ್ತಾ ಹೋಗು. ಅಂದಿನ ಕಾಲದ ರಾಜರನ್ನ ಏನಂತ ಕರೀತಾರೆ? ರಾಜನ್ ಅಂತ ಹೇಳಿ ಕರೀತಾರೆ. ಅಶೋಕನಂತ ಕರೆದ್ರು ಸಾಮ್ರಾಟ ಅಶೋಕ ಅಂತ ಹೇಳಿ ಕರೀತಾ ಹೋಗ್ತೀವಿ, ಹೌದಾ? ಆ ರೀತಿ ಇಲ್ಲೂ ಕೂಡ ರಾಜರುಗಳನ್ನ ಈಜಿಪ್ಟಿಯನ್ನರು ಏನಂತ ಕರೀತಾ ಇದ್ರಪ್ಪ ಅಂದ್ರೆ ಫಾರೋ. ಫಾರೋ ಅಂತ ಹೇಳಿ ಕರೀತಾರೆ. ಈಜಿಪ್ಟಿಯನ್ನರ ಪ್ರಕಾರವಾಗಿ ರಾಜರು ಎನ್ನುವಂತದ್ರ ಬಗ್ಗೆ ನೋಡ್ತಾ ಹೋದಾಗ ಫಾರೋ ಅಂತ ಹೇಳಿ ಕರೀತಾ ಇದ್ರು. ಯಾವ ಅರ್ಥದಲ್ಲಿ ಈ ಫಾರೋ ಅಂತ ಹೇಳಿ ಕರೀತಾ ಇದ್ರಪ್ಪ ಅಂತ ಹೇಳಿದ್ರೆ, ಈ ಫಾರೋ ಎನ್ನುವಂತ ಪದದ ಅರ್ಥ ಏನು ಅಂತ ಹೇಳಿದ್ರೆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ. ದೊಡ್ಡ ಮನೆಯಲ್ಲಿ ವಾಸಿಸುವಂತ ಮನುಷ್ಯ. ವಾಸಿಸುವ ವ್ಯಕ್ತಿ ಎನ್ನುವಂತ ಅರ್ಥದಲ್ಲಿ ನಾವು ಫಾರೋ ಅಂತ ಹೇಳಿ ಅವರನ್ನ ಕರೀತಾ ಹೋಗ್ತಾ ಹೋದ್ರು. ಹಾಗಾಗಿ ರಾಜರ ಬಗ್ಗೆ ಅತೀವವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನ ಇವರು ಕೂಡ ಒಳಗೊಂಡಿದ್ರು ಅಂತ ಹೇಳಿ ಈ ಪದದ ಮೂಲಕವಾಗಿದೆ ನಾವು ನೋಡ್ತಾ ಹೋದಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಆಗ ಮುಂದುವರೆದಾಗ ಈಜಿಪ್ಟಿಯನ್ನರ ಮೇಲೆ ಯಾವ್ದಾದ್ರು ದಾಳಿಗಳಾಗುವ ನೋಡ್ತಾ ಸಿಂಧು ಸರಸ್ವತಿ ನಾಗರಿಕತೆ ನಾಶ ಆಯಿತು, ಅವನತಿಯನ್ನು ಹೊಂದುತ್ತಾ ಹೋದ್ರು. ಆಗ ದಾಳಿಗಳು ಆಗಿರ್ಬೋದು, ಪ್ರವಾಹ ಬಂದಿರ್ಬೋದು, ಇಲ್ಲ ಬತ್ತಿ ಹೋಗಿರುವಂತ ನದಿಗಳು ಅದಕ್ಕೆ ಕಾರಣ ಆಗಿರ್ಬೋದು. ಹಾಗಾಗಿ ಈಜಿಪ್ಟಿಯನ್ನರ ಮೇಲೆ ಕೂಡ ಸಾಕಷ್ಟು ದಾಳಿಗಳು ಕಂಡು ಬರ್ತಾ ಹೋಗಿದ್ದಾವೆ. ಇವು ರಚನೆಯಾಗಿ ಉಗಮವನ್ನು ಹೊಂದಿದ ನಂತರದಲ್ಲಿ ಸರಿಸುಮಾರು 20 ಶತಮಾನಗಳ ನಂತರದಲ್ಲಿ ಒಂದು ಕುರಿ ಕಾಯ್ತಕ್ಕಂತ ಒಂದು ಬುಡಕಟ್ಟು ಜನಾಂಗ ಈ ಈಜಿಪ್ಟಿಯನ್ನರ ಮೇಲೆ ದಾಳಿಗಳನ್ನು ನಡೆಸ್ತಾ ಹೋಗುತ್ತೆ. ಆ ಒಂದು ಜನಾಂಗ ಯಾವ್ದಪ್ಪ ಅಂತ ಹೇಳಿದ್ರೆ ಐಕಸೋಸ್ ಎನ್ನುವಂಥದ್ದು.
ಐಕಸೋಸ್ ಎನ್ನುವಂತ ಒಂದು ಜನಾಂಗ ಇವರ ಮೇಲೆ ದಾಳಿಯನ್ನು ನಡೆಸಿಬಿಟ್ಟು ಇವರನ್ನ ತಮ್ಮ ಅಧೀನಕ್ಕೆ ತೆಗೆದುಕೊಂಡು ಇವರನ್ನು ಈಜಿಪ್ಟಿಯನ್ನರನ್ನ ಸರಿಸುಮಾರು 500 ವರ್ಷಗಳ ಕಾಲಾವಧಿಯವರೆಗೆ ಆಳ್ವಿಕೆ ನಡೆಸಿರುವಂತದ್ದಾಗಿ ನಾವು ನೋಡ್ತಾ ಹೋಗ್ಬೋದು. ಯಾವ ಒಂದು ಜನಾಂಗ? ಐಕಸೋಸ್ ಎನ್ನುವಂತ ಒಂದು ಜನಾಂಗ, ಬುಡಕಟ್ಟು ಜನಾಂಗವಾಗಿರುವಂತದ್ದು, ಕುರಿ ಕಾಯುವ ಜನಾಂಗ ಇವರ ಮೇಲೆ ದಾಳಿ ನಡೆಸಿ ಇವರನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡು 500 ವರ್ಷಗಳವರೆಗೂ ಕೂಡ ಆಳ್ವಿಕೆಯನ್ನ ನಡೆಸ್ತಾ ಹೋಗಿರುವಂತದ್ದು. ಬರ್ತಾ ಬರ್ತಾ ಈಜಿಪ್ಟಿನಲ್ಲಿ ಭಯ ಸ್ಟಾರ್ಟ್ ಆಗ್ತಾ ಹೋಯ್ತು. ಯಾರೇ ಬಂದರೂ ಕೂಡ ಅವರನ್ನ ದೂರದಿಂದಲೇ ನಿಲ್ಲಿಸುವಂತ ಪ್ರಕ್ರಿಯೆ ಬರೋದಕ್ಕೆ ಸ್ಟಾರ್ಟ್. ನಂತರದಲ್ಲಿ ಇವರ ಮೇಲೆ ದಾಳಿ ನಡೆಸಿರ್ತಕ್ಕಂಥವರು ಯಹೂದಿಗಳಾಗಿ ಮರುಭೂಮಿಯ ಪ್ರದೇಶದಲ್ಲಿ ಯಹೂದಿ ಜನಾಂಗ ಅಂತ ಕರೆಯೋದು, ಅದು ಕೂಡ ಒಂದು ಧರ್ಮ. ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳು ಉಗಮ ಆಗುವುದಕ್ಕಿಂತಲೂ ಮುಂಚೆ ಇದ್ದಂತ ಧರ್ಮ ಯಹೂದಿ ಧರ್ಮ. ಆ ಯಹೂದಿಗಳು ಕೂಡ ಈ ಪ್ರಾಂತ್ಯಕ್ಕೆ ಬಂದಾಗ ಅವರನ್ನು ಕೂಡ ವಿರೋಧಿಸ್ತಾ ಹೋದ್ರು ಈಜಿಪ್ಟಿಯನ್ನರು ಅಂತೇಳಿ ಕರೀತಾ ಹೋದ್ರು. ಇದಾದ ನಂತರದಲ್ಲಿ ಮುಂದುವರೆದಾಗೆ ಈ ಐಕಸೋಸ್ ಎನ್ನುವಂತಹ ಜನಾಂಗದ ವಿರುದ್ಧವಾಗಿ ಬಂಡೇಳುವಿಕೆಯನ್ನು ಕೂಡ ಪ್ರಾರಂಭ ಆಗ್ತಾ ಹೋಯಿತು. ಸರಿಸುಮಾರು ಸಾಶಾಪು 1700ರ ವೇಳೆಗೆ ತೇಬಸ್ ಎನ್ನುವಂಥದ್ದು ಒಂದು ಸ್ಥಳದಿಂದ ಐಕಸೋಸ್ ಎನ್ನುವಂತಹ ಈ ಜನಾಂಗದ ವಿರುದ್ಧವಾಗಿ ಈಜಿಪ್ಟಿಯನ್ನರು ದಂಗೆ ಎದ್ದು ಆ ಐಕಸೋಸ್ ಎನ್ನುವಂತ ಜನಾಂಗವನ್ನ ಈಜಿಪ್ಟಿನ ಪ್ರಾಂತ್ಯದಿಂದಲೇ ಹೊರದಬ್ಬಿ ತಾವು ಸ್ವತಂತ್ರತೆಯನ್ನ ಘೋಷಿಸಿಕೊಂಡ್ರು ಅಂತೇಳಿ ಕರೀತಾ ಹೋಗ್ತೀವಿ. ಹೀಗೆ ಒಂದು ಹಂತದಲ್ಲಿ ಈಜಿಪ್ಟಿಯನ್ನರು ಈ ಒಂದು ದಾಳಿಕೋರರಿಂದಾಗಿ ಸ್ವತಂತ್ರತೆಯನ್ನ ಗಳಿಸಿಕೊಂಡ್ರು ಅಂತೇಳಿ ಕರೀತಾ ಹೋಗ್ತೀವಿ. ಇದಾದ ನಂತರ ಮತ್ತೆ ಯಾರು ದಾಳಿ ನಡೆಸ್ತಿಲ್ವಾ? ಮತ್ತೆ ದಾಳಿಗಳು ಪ್ರಾರಂಭ ಆಗ್ತಾ ಹೋಗ್ತದೆ. ಇದರ ನಂತರದಲ್ಲಿ ಮತ್ತೆ ದಾಳಿ ನಡೆಸ್ತವ್ರು ಯಾರು ಅಂದ್ರೆ ಅಸ್ಸೀರಿಯನ್. ಇವರೇ ಸರ್ ಅಸ್ಸೀರಿಯನ್. ಏನ್ ಮೆಸೊಪೊಟೇಮಿಯಾ ನಾಗರಿಕತೆ ಅಂತ ಹೇಳಿ ಕರಿತೀವೋ ಅಲ್ಲಿ ಬರುವಂತ ಒಂದು ಜನಾಂಗದವರೇ ಅಸ್ಸೀರಿಯನ್. ಅಲ್ಲಿ ಬರ್ತಾರೆ ಬ್ಯಾಬಿಲೋನಿಯನ್ನರು, ಅಸ್ಸೀರಿಯನ್ನರು, ಅಕಾಡಿಯನ್ನರು ಅನ್ನುವಂತ ರೀತಿಯಲ್ಲಿ ಬರ್ತಾರೆ. ಆ ಒಂದು ಜನಾಂಗವೇ ಅಸ್ಸೀರಿಯನ್. ಈ ಒಂದು ಅಸ್ಸೀರಿಯನ್ನರ ದೊರೆಯಾಗಿರ್ತಕ್ಕಂಥವನೇ ಸಾರ್ಡನಾಫಲಸ್. ಸಾರ್ಡನಾಫಲಸ್ ಎನ್ನುವಂತವನು ಈ ಪ್ರಾಂತದ ಮೇಲೆ ದಾಳಿ ನಡೆಸಿಬಿಟ್ಟು ಅದನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾ ಹೋದ. ಅವನು ಕೂಡ ಸ್ವಲ್ಪ ಕಾಲಾವಧಿಯವರೆಗೆ ಈ ಈಜಿಪ್ಟ್ ಅನ್ನ ತಾನು ಕೂಡ ಆಳ್ವಿಕೆ ನಡೆಸ್ತಾ ಅಂತ ಹೇಳಿ ನಾವು ಕರೀತಾ ಹೋಗಬಹುದಾಗಿದೆ. ನೆಕ್ಸ್ಟ್ ಮುಂದುವರೆದಾಗ ಇದರ ನಂತರದಲ್ಲಿ ನೋಡ್ತಾ ಹೋದಾಗ ಸಾಶಾಪು 6ನೇ ಶತಮಾನದ ವೇಳೆ ನೋಡಿ 6ನೇ ಶತಮಾನದ ವೇಳೆಗೆ ಬರ್ತಾ ವೇಳೆಗೆ ನಾವು ನೋಡ್ತಾ ಹೋದಾಗ ನೋಡಿ 17ನೇ ಶತಮಾನದಿಂದ 6ನೇ ಶತಮಾನದ ವೇಳೆಗೆ ಮತ್ತೊಂದು ದಾಳಿ ಆಯ್ತು ಇವರ ಮೇಲೆ. ಆಗ ದಾಳಿ ನಡೆಸ್ತವ್ರು ಯಾರಪ್ಪ ಅಂತ ಹೇಳಿದ್ರೆ ಪರ್ಷಿಯಾದ ದೊರೆಯಾಗಿರ್ತಕ್ಕಂಥ ಕ್ಯಾಂಬಿಸಸ್ ಎನ್ನುವಂತ ಒಂದು ದಾಳಿ ನಡೆಸಿಬಿಟ್ಟು ಇದನ್ನ ತನ್ನ ವಶಕ್ಕೆ ತೆಗೆದುಕೊಂಡು ತಾನು ಈಜಿಪ್ಟ್ ಅನ್ನ ಸುಮಾರು ವರ್ಷಗಳ ಆಳ್ವಿಕೆಯನ್ನ ನಡೆಸ್ತಾ ಹೋದ ಅಂತ ಹೇಳಿ ಕೂಡ ಕರೀತಾ ಹೋಗ್ತೀವಿ. ಇವರ ಮೇಲೆ ಆದ್ಮೇಲೆ ನಿರಂತರವಾಗಿ ದಾಳಿಗಳಾಗ್ತಾ ಹೋಗಿದ ತಾನೆ. ಪ್ರಾರಂಭದಲ್ಲಿ ಐಕಸೋಸರ ದಾಳಿ, ಅನಂತರದಲ್ಲಿ ಯಹೂದಿಗಳು ದಾಳಿ ಮಾಡಕ್ ಬಂದ್ರು, ಆ ನಂತರದಲ್ಲಿ ಸಾರ್ಡನಾಫಲಸ್ನ ದಾಳಿ ಆಯ್ತು, ನಂತರದಲ್ಲಿ ಪರ್ಷಿಯಾದ ದೊರೆಯಾಗಿರ್ತಕ್ಕಂಥ ಕ್ಯಾಂಬಿಸಸ್ ಅನ್ನು ಕೂಡ ದಾಳಿ ನಡೆಸ್ತಾರೆ. ಅಲ್ಲಿ ನಿಲ್ತಾ ಇಲ್ಲ, ಮತ್ತೆ ದಾಳಿ ಮುಂದುವರಿತು. ನೆಕ್ಸ್ಟ್ ಮುಂದುವರೆದಾಗ
ಸಾಶಾಪು ನಾಲ್ಕನೇ ಶತಮಾನದ ವೇಳೆ ಗ್ರೇಟ್ ಅಲೆಕ್ಸಾಂಡರ್ ಹೆಸರು ಕೇಳಿದ್ರಲ್ವಾ? ಜಗತ್ತನ್ನೇ ಗೆಲ್ಲಬೇಕು ಅಂತ ಹೊರಟಂತಹ ಒಬ್ಬ ದೊಡ್ಡ ಮಹಾಶಯ. ಆ ಒಬ್ಬ ಅಲೆಕ್ಸಾಂಡರ್ ಕೂಡ ದಾಳಿ ನಡೆಸ್ತಾನೆ. ಅಲೆಕ್ಸಾಂಡರ್ ಕೂಡ ಈ ಪ್ರದೇಶದ ಮೇಲೆ ದಾಳಿ ನಡೆಸಿಬಿಟ್ಟು ಈ ಪ್ರದೇಶವನ್ನ ತನ್ನ ಮ್ಯಾಸಿಡೋನಿಯಾ ಅಂತ ಕರೀತಕ್ಕಂಥ ಪ್ರಾಂತದಲ್ಲಿ ವಿಲೀನಗೊಳಿಸಿಕೊಂಡು ಆಳ್ವಿಕೆಯನ್ನ ನಡೆಸ್ತಾ ಹೋದ ಅಂತ ಹೇಳಿ ಕರೀತಾರೆ. ಅದಾದ ನಂತರದಲ್ಲಿ ಈ ಅಲೆಕ್ಸಾಂಡರ್ನ ಸೇನಾಧಿಪತಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಅಲೆಕ್ಸಾಂಡರ್ನ ಸೇನಾಧಿಪತಿ ಆಗಿರುವಂತ ಒಬ್ಬ ವ್ಯಕ್ತಿ ನಡೆಸ್ಕೊತಾನೆ. ಅಲೆಕ್ಸಾಂಡರ್ ಸೇನಾಪತಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಟಾಲೆಮಿ ಎನ್ನುವಂತ ಮನೆತನವನ್ನ ಸ್ಥಾಪಿಸಿ ಟಾಲೆಮಿ ಎನ್ನುವಂತ ಒಂದು ರಾಜಮನೆತನವನ್ನ ತಾನೇ ಸ್ಥಾಪಿಸಿಬಿಟ್ಟು ನಾನೇ ಈಜಿಪ್ಟಿನ ದೊರೆ ಅಂತೇಳಿ ಘೋಷಣೆ ಮಾಡಿಕೊಂಡು ಸಾಕಷ್ಟು ಕಾಲಾವಧಿಯವರೆಗೂ ಕೂಡ ಅವನೇ ತನ್ನ ಆಳ್ವಿಕೆಯನ್ನ ನಡೆಸ್ತಾ ಹೋದ ಅಂತ ಹೇಳಿ ಕೂಡ ಕರೀತಾ ಹೋಗ್ತೀವಿ. ಹೀಗೆ ಅಲೆಕ್ಸಾಂಡರ್ ಪರ್ಷಿಯಾದ ಕ್ಯಾಂಬಸಿಸ್ ಅನ್ನು ಸೋಲಿಸಿಬಿಟ್ಟು ಹೇಗೆ ಈಜಿಪ್ಟ್ ಅನ್ನು ವಶಪಡಿಸಿಕೊಂಡಿದ್ನೋ ಅದೇ ರೀತಿಯಲ್ಲಿ ಅವನ ಸೇನಾಧಿಪತಿಯು ಕೂಡ ಈಜಿಪ್ಟ್ ಅನ್ನ ತನ್ನ ಅಧೀನಕ್ಕೆ ತೆಗೆದುಕೊಂಡು ತಾನೇ ಈ ಒಂದು ಪ್ರಾಂತ್ಯದ ದೊರೆ ಅಂತ ಆಳ್ವಿಕೆ ನಡೆಸಿಕೊಳ್ಳುತ್ತಲೂ ಕೂಡ ಹೋದ. ಹಾಗೆ ತನ್ನ ದೊರೆಯಾದಂತಹ ಅಲೆಕ್ಸಾಂಡರ್ನ ಹೆಸರಿನಲ್ಲಿ ಒಂದು ಅಲೆಕ್ಸಾಂಡ್ರಿಯಾ ಎನ್ನುವಂತ ನಗರವನ್ನು ಕೂಡ ಸೃಷ್ಟಿ ಮಾಡಿದವನು ಆ ಒಬ್ಬ ರಾಜನೇ ಆಗಿದ್ದ ಅಂತ ಹೇಳಿ ಕರೀತಾ ಹೋಗ್ತಾರೆ. ನೆಕ್ಸ್ಟ್ ಮುಂದುವರೆದಾಗ ದಾಳಿ ಮತ್ತೆ ಮುಂದುವರಿಯಿತು. ಸಾಶಾಪು 39ನೇ ಇಸ್ವಿಯಲ್ಲಿ, ಶತಮಾನ ಅಲ್ಲ 39ನೇ ಇಸ್ವಿ ಅಂದ್ರೆ ಅರ್ಥಾತ್ ಹೆಚ್ಚು ಕಡಿಮೆ 1ನೇ ಶತಮಾನದ ವೇಳೆ ಮತ್ತೆ ದಾಳಿ ನಡೆಸಿರುವಂತದ್ದು ಯಾರಪ್ಪ ಅಂದ್ರೆ ರೋಮನ್ನರ ದಾಳಿ. ಅಲ್ಲೆಂತ ಹೌದು ನಾಗರಿಕತೆಗಳ ಬಗ್ಗೆಯೂ ಕೂಡ ಹೇಳ್ಬೇಕಾಗ ರೋಮನ್ ನಾಗರಿಕತೆ ಅಂತ. ಹಾಗಾಗಿ ರೋಮನ್ನರ ದಾಳಿಯು ಕೂಡ ಅಲ್ಲಿ ಸಿಸರ್ ಅಂತ ಹೇಳಿ ಕರೀತಾರೆ ದೊರೆಗಳು. ಸಿಸರ್ ಎನ್ನುವಂತ ಆ ಸಿಸರ್ ರೋಮನ್ನ ಸಿಸರ್ ಕೂಡ ಈ ಪ್ರಾಂತ್ಯದ ಮೇಲೆ ದಾಳಿ ನಡೆಸಿ ಇದನ್ನು ವಶಪಡಿಸಿಕೊಳ್ಳುವಂತ ಪ್ರಯತ್ನವನ್ನ ನಡೆಸ್ತಾ ಹೋದ. ಆದ್ರೆ ಯಶಸ್ವಿ ಆಯ್ತಾ? ಯಶಸ್ವಿ ಆಗಲಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಆ ಅವಧಿಯಲ್ಲಿ ಈಜಿಪ್ಟ್ ಆಳ್ವಿಕೆ ನಡೆಸುತ್ತಿದ್ದಂತವ್ರು ಯಾರಪ್ಪ ಅಂದ್ರೆ ಒಬ್ಬ ಮಹಿಳೆ, ಅದರಲ್ಲೂ ಕೂಡ ಸುಂದರವಾದಂತಹ ಮಹಿಳೆ ಆಗಿದ್ದವರು. ಯಾರು? ಕ್ಲಿಯೋಪಾತ್ರ ಅಂತ. ರಾಣಿ ಕ್ಲಿಯೋಪಾತ್ರ ಎನ್ನುವಂತರು ಆಳ್ವಿಕೆ ನಡೆಸ್ತಾ ಇದ್ದು. ಹಾಗಾಗಿ ದಾಳಿ ನಡೆಸಿದಂತ ರೋಮನ್ನರ ಆ ದೊರೆ ಈ ಒಂದು ಕ್ಲಿಯೋಪಾತ್ರಳ ಸೇನೆಯನ್ನು ನೋಡಿ ಎದುರುಕೊಳ್ಳೋದಕ್ಕಿಂತಲೂ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಔಚಿತ್ಯಪೂರ್ಣವಾಗಿರುವಂತ ಹೇಳಿಕೆ. ಕ್ಲಿಯೋಪಾತ್ರಳ ಸೌಂದರ್ಯಕ್ಕೆ ಮರೆಯಾಗ್ಬಿಟ್ಟು ಮನಸ್ಸೋದ್ಬಿಟ್ಟು ಈ ಪ್ರದೇಶವನ್ನು ವಶಪಡಿಸಿಕೊಳ್ಳಕ್ಕೆ ಹೋಗ್ಲಿಲ್ಲ. ಅಷ್ಟು ಸೌಂದರ್ಯವತಿ ಆಗಿದ್ದಂತೆ ಕ್ಲಿಯೋಪಾತ್ರ ಎನ್ನುವಂತವಳು. ಹಾಗಾಗಿ ಆ ರೋಮನ್ನರ ದಾಳಿಯಲ್ಲಿ ಈ ಪ್ರಾಂತ್ಯವನ್ನು ವಶಪಡಿಸಿಕೊಳ್ಳೋದನ್ನ ಪೀಠೋಪಗಳು ಅಂತ ಹೇಳಿ ಕರೀತಾರೆ. ಆದ್ರೆ ಅಂತಿಮವಾದಂತಹ ರೀತಿಯಲ್ಲಿ ಕೊನೆಯ ದಾಳಿಯಾಗಿ ನಾವು ನೋಡುವಂಥದ್ದು ಸಾಶಾಪು 30ರ ವೇಳೆ ಅದೇ ರೋಮ್ನ ಸಿಸರ್ನ ಸಂಬಂಧಿಯಾಗಿರ್ತಕ್ಕಂತಹ ಅಗಸ್ಟಸ್ ಎನ್ನುವಂತವನು ತನ್ನ ಒಂದು ಪೂರ್ವಜನಾದಂತಹ ರೋಮ್ನ ಸಿಸರ್ ಮಾಡಿದಂತಹ ತಪ್ಪನ್ನ ಮಾಡಿ ಆ ಕ್ಲಿಯೋಪಾತ್ರ ಸೌಂದರ್ಯಕ್ಕೆ ಮಾರು ಹೋಗದೆ ಈಜಿಪ್ಟ್ನ ಮೇಲೆ ದಾಳಿಯನ್ನು ನಡೆಸಿಬಿಟ್ಟು ಸಂಪೂರ್ಣವಾಗಿ ಈಜಿಪ್ಟಿನ ಸೈನ್ಯನ ಸೋಲಿಸಿಬಿಟ್ಟು ಈಜಿಪ್ಟ್ ಅನ್ನ ಯಾರ ವಶಕ್ಕೆ?
ರೋಮನ್ನರ ವಶಕ್ಕೆ ತೆಗೆದುಕೊಳ್ತಾನೆ. ಅಗಸ್ಟಸ್ ದಾಳಿ ನಡೆಸಿಬಿಟ್ಟು ಇಡೀ ಆ ಈಜಿಪ್ಟ್ ಪ್ರಾಂತ್ಯವನ್ನ ತಮ್ಮ ವಿಶಾಲವಾದಂತಹ ರೋಮನ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ಳುತ್ತಾನೆ. ಆದರೆ ಇವಳನ್ನ ಕೊಲ್ಲದೆ ಹಾಗೆ ಬಿಡ್ತಾನೆ, ಕ್ಲಿಯೋಪಾತ್ರಳನ್ನ ಕೊಲ್ಲದೆ ಹಾಗೆ ಬಿಡ್ತಾನೆ. ಆದ್ರೆ ಎದುರುಕೊಳ್ತಾಳೆ ಕ್ಲಿಯೋಪಾತ್ರ. ತನ್ನನ್ನ ಯುದ್ಧ ಕೈದಿಯಾಗಿ ಆ ಒಂದು ಅಗಸ್ಟಸ್ ತನ್ನ ಪ್ರಾಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬಿಡಬಹುದು ಅನ್ನುವಂತ ಭಯದಿಂದ ತಾನೇ ಆತ್ಮಹತ್ಯೆಯನ್ನ ಮಾಡಿಕೊಳ್ಳುತ್ತಾಳೆ. ಈ ದಾಳಿಯಿಂದಾಗಿ, ಅವಳ ಸಾವಿನಿಂದಾಗಿ ಈಜಿಪ್ಟಿನ ಈ ಒಂದು ಪ್ರಾಂತ್ಯ ತನ್ನ ಅಂತ್ಯವನ್ನು ಕಂಡು ರೋಮನ್ ನಾಗರಿಕತೆ ಅಥವಾ ರೋಮನ್ ಸಾಮ್ರಾಜ್ಯದಲ್ಲಿ ವಿಲೀನತೆಯನ್ನು ಪಡ್ಕೊಳ್ತು ಅಂತ ಹೇಳಿ ಕರೀತಾರೆ. ಇದಿಷ್ಟು ಕೂಡ ಇವರ ಕಾಲದ ರಾಜಕೀಯ ವ್ಯವಸ್ಥೆ ಬಗ್ಗೆ ನಾವು ನೋಡ್ತಾ ಹೋಗೋಣ. ಐಕಸೋಸ್ ಎನ್ನುವಂತಹ ಬುಡಕಟ್ಟು ಜನಾಂಗಗಳ ದಾಳಿಯಿಂದ ಹಿಡಿದುಬಿಟ್ಟು ಅಂತಿಮವಾಗಿ ಅಗಸ್ಟಸ್ನ ದಾಳಿಯವರೆಗೂ ಕೂಡ ಸಾಕಷ್ಟು ದಾಳಿಗಳು ಈ ಪ್ರಾಂತ್ಯಗಳ ಮೇಲೆ ನಡೆದು ಈಜಿಪ್ಟ್ ಎನ್ನುವ ನಾಗರಿಕತೆ ಅಂತ್ಯಗೊಂಡಿರುವಂತದ್ದು ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಕೂಡ ಈಜಿಪ್ಟ್ ನಾಗರಿಕತೆ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ನೀವೊಂದು ಕೆಲಸ ಮಾಡಬಹುದು, ನಾಳೆ ಬರ್ಬೇಕಾದ್ರೆ ವಿಶ್ವ ಭೂಪಟದಲ್ಲಿ ಈ ನಾಗರಿಕತೆ ಐಡೆಂಟಿಫೈ ಮಾಡ್ಕೊಂಡು ಬರೋದು, ಪ್ಲಸ್ ಪಿರಮಿಡ್ಗಳ ಬಗ್ಗೆ ಒಂದು ಟಿಪ್ಪಣಿಯನ್ನ ಬರ್ಕೊಂಡು ಬರ್ಬೇಕು. ಬರ್ಕೊಂಡ್ ಬರ್ತೀರಾ? Yes, sir. Okay, that's right.